राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ಪುಂಡಲಿ ವರದಾರಿ ವಿಠ್ಠಲ. राजाधिराज सद्गुरुनाथ महाराज की जय। जय जय राम कृष्ण हरे, 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 जय जय राम कृष्ण हरे। देव म्हणजे आपुले प्राण, प्राणासी न करावे निर्वाण. परमा प्रीतीचे लक्षण ते हे ऐसे असे ठोबार कुमाये. जय जय ठोबार कुमाये, जय जय ठोबार कुमाये, जय जय ठोबार कुमाये. बोला पुंडली श्री ज्ञानदेव राजाधिराज. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಜೀವನದ ಸಾರ್ಥಕತೆಗಾಗಿ, ಜನನ ಮರಣ ಚಕ್ರದ ಬಿಡುಗಡೆಗಾಗಿ, ಅಪಾರ ದುಃಖದಿಂದ ನಿವೃತ್ತಿ ಮಾಡೋ ಸಂಬಂಧ ನಮ್ಮ ಮನೆ ತನಕ ಬಂದು ಇಂಥ ಒಂದು ಪಂಥವನ್ನು ನಮಗೆ ತೋರಿಸಿಕೊಟ್ಟು, ಯಾವಾಗಲೂ ನೀವು ಪರಮಾರ್ಥ ಚಿಂತನದ ಕಾಲ ಕಳೀರಿಪ ಅಂತೇಳಿ ವರ್ಷದಾಗ 27 ಸಪ್ತಾಹಗಳನ್ನು ಹಾಕಿಕೊಟ್ಟು, ಸಂಪ್ರದಾಯದ ಮೂಲರ ಪುರುಷರ ಹಿಡಿದು ಎಲ್ಲ ಸದ್ಗುರುಗಳ, ಸಂತರ, ದಾಸರ, ಶರಣರ ಇವರೆಲ್ಲರ ಒಂದು ಏನಪ್ಪ ಅಂದ್ರೆ
ನೆನಪಿಗಾಗಿ ಅವರವರ ಒಂದು ಮಹಾತ್ಮರ ಮಿತಿಯನ್ನ ನೇಮಿಸಿ ಸಮರ್ಥರು ಸಪ್ತಾಗಳನ್ನು ಹಾಕಿಕೊಟ್ರು. ಇದಕ್ಕಂತಾರ ವಿಶಾಲ ಭಾವ ಅಂತ. ಮಹಾತ್ಮರ ಭಾವ ಎಷ್ಟು ದೊಡ್ಡದಿರ್ತದಂದ್ರ ದೇವ ಕೃಪೇಚ ಸಾಗರು, ದೇವ ಕರುಣೇಚ ಜಳಧರು, ದೇವಾಂಚಿ ದೇವಾಸಿ ಭಕ್ತಾಂಚ ವಿಸರು ಪಡನಾರ ನಾಹಿ. ಸಮರ್ಥ ಅಂತಾರ ಸದ್ಗುರುಗಳ ಒಂದ ಕೃಪಾ ಹೆಂಗಿರ್ತದಂದ್ರ ಜಗತ್ತಿನ ಪ್ರತಿಯೊಂದು ಜೀವಿಯು ಉದ್ಧಾರ ಆಗಲನ್ನುವಂತ ಕಳಕಳಿ ಆ ಮಹಾತ್ಮನಂತಲ್ಲಿ ಇರ್ತದೆ. ಕೇವಲ ನನ್ನ ಒಂದು ಸಂಬಂಧಕ್ಕೆ ಬರುವಂತ ಇಷ್ಟೇ ವ್ಯಕ್ತಿ ಅಲ್ಲ, ಜಗತ್ತಿನ ಎಲ್ಲಾ ಜೀವಿಗಳು ಉದ್ಧಾರ ಆಗಬೇಕು. ಎಲ್ಲಾ ಜೀವಿಗಳ ಒಂದು ಜೀವನ ಹೆಂಗಿರ್ಬೇಕಂದ್ರ ಆನಂದಮಯವಾಗಬೇಕು. ಅಂಥ ಒಂದು ಕೃಪೆಯನ್ನು ನಾವು ಪಡ್ಕೊಂಡೇವಂದ್ರ ಪ್ರತಿಯೊಬ್ಬ ಜೀವಿಯು ಆನಂದದಿಂದ ಇರ್ಲಿಕ್ಕೆ ಸಾಧ್ಯದ ಅಂತಾರು. ಸಮರ್ಥರು ದಾಸೋಹದ 7ನೇ ದಶಕನೊಳಗೆ 1ನೇ ಸಮಾಸದೊಳಗ 12ರಿಂದ 18 ಓವಿ ಅಂದ್ರ 12ರಿಂದ 18 7 ಓವಿಗಳನ್ನ ಸದ್ಗುರುಗಳ ಒಂದ ಸ್ತುತಿಯನ್ನು ಮಾಡ್ಯಾರ. 7 ಓವಿಗಳಿಂದ ಅದ್ರಾಗ 12 ಓವಿಗಳಿಗೆ ಏನಂತಾರಂದ್ರ जयाचेनी कृपा दृष्टी होये आनंदाची वृष्टी तेणे सुखे सर्व सृष्टी आनंदमयी ठोब्बार कुमारे ठोब्बार कुमारे ठोब्बार कुमारे ಯಾರ ಜೀವನದೊಳಗ ಆನಂದದ ಒಂದು ಮಳೆ ಸುರಿತದ, ಆನಂದದ ಒಂದು ಮಳೆ ಗರದಂಗ ಆಗ್ತದ ಅಂದ್ರ ಪ್ರತಿ ಕ್ಷಣನೂ ಆನಂದದ ಅನುಭೂತಿ ಯಾರಿಗೆ ಆಗ್ತದ ಅವರಿಗೆ ಅದು ಯಾವ ಕಾರಣದಿಂದ ಅಂದ್ರ ಜಯಾಚೇನಿ ಕೃಪಾ ದೃಷ್ಟಿ. ಸದ್ಗುರುನಾಥ ಕೃಪಾ ಮಾಡಿದ್ರೆ ಮಾತ್ರ ಅದು ಸಾಧ್ಯದ ಅಂತಾರ ಅವರು. ಆನಂದದ ವೃಷ್ಟಿ ಆಗ್ಬೇಕು. ಮತ್ತ ಅಕಸ್ಮಾತ್ ನಿನಗೆ ಆಗ್ತಿದ್ದಿಲ್ಲ ಅಂದ್ರ ಸದ್ಗುರು ಕೃಪಾ ನಿನಗಿನ್ನೂ ಆಗಿಲ್ಲ ಅಂತೂ ತಿಳ್ಕೋಬೇಕು. ಠೋಬ್ಬಾರ ಕುಮಾರಿ ಒಬ್ಬರ ಜೊತೆ ಆನಂದದಿಂದ ಇರ್ಲಿಕ್ಕಾಗ್ತದ, ಒಬ್ಬರ ಜೊತೆ ತ್ರಾಸ ಮಾಡ್ಕೊಂಡಿರ್ಲಿಕ್ಕಾಗ್ತದ. ಒಬ್ರು ಇದ್ರ ಬೇಸನಿಸ್ತದ, ಒಬ್ರು ಹೋದ್ರ ಬೇಸನಿಸ್ತದ. ಹಿಂಗ ಅಕಸ್ಮಾತ್ ಆಗ್ತಿತ್ತು ಅಂದ್ರ ನೀನ ಕೃಪಾ ಆಗುದಕ್ಕಿಂತ ಇನ್ನ ಬಹಳ ದೂರನಾಗಿದ್ದೆ ಅಂತ ತಿಳ್ಕೊಂಡು. ठोब्बार कुमारी ठोब्बार कुमारी हो ಅವರು ಸ್ವಚ್ಛ ಹೇಳ್ತಾರ. ಜಯಾಚೇನಿ ಕೃಪಾ ದೃಷ್ಟಿ. ಯಾರ ಕೃಪಾ ದೃಷ್ಟಿಯಿಂದ ಆನಂದದ ಮಳೆ ಅವನ ಜೀವನದಾಗ ಸುರಿತಾರ. ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ. ಆನಂದ ಅಂದ್ರೆ ಹೆಂಗಿರ್ಬೇಕಂದ್ರ ಹೋಗಿ ಕೇಳಿದ ಕೂಡಲೇ ಯಾಕ್ರಿ ಆರಾಮಿದ್ದೀರಿ ಅಂತ ಅಂದೆ ಒಂದು ತಿಳ್ಕೊನಿ. ಏನು ಹೋಗಿ ನಮ್ಮ ಗುರುಬಂಧೊಳಗೆ ಯಾಕಮ್ಮರ ಆರಾಮಿದ್ಯ ಏನ ಆರಾಮ್ ಸುಡ್ತೀರಿ ಅಂತಂದ್ರೆ ಆ ರಾಮನ್ನು ಸುಮ್ ಬಿಡುದಲ್ಲ, ಆ ರಾಮನು ಸುಡುದಲ್ಲ. ಒಂದು ಶಬ್ದದೊಳಗೆ ಎಷ್ಟು ಅಂದ್ರೆ ಏನ ಆ ರಾಮನ್ ಸುಡ್ತೀರಿ ಅಂತ. ಇದಕ್ಕಿಂತ ಇನ್ನೊಬ್ಬರ ಎಲ್ಲಿ ಆ ರಾಮ್ರಿ ಅಂತ. ಅಕಸ್ಮಾತ್ ಅವ ಆರಾಮನೇ ಇದ್ದಂತ ತಿಳ್ಕೊ ಅಂದ್ರೆ ಆ ರಾಮನೇ ಆಗಿದ್ದ ಅಂದ್ರ ನಾಮಸ್ಮರಣೆ ಮಾಡಿ ಅವಂತನ ಆರಾಮಿದ್ದೀರಿ ಅಂದ್ರೆ ಆನಂದಿದ್ದನಂತ. ಆರಾಮ್ ಅನ್ನೋದಲ್ಲ ಆನಂದಿದ್ದನು. ಯಾಕಂದ್ರೆ ಆನಂದಕ್ಕೆ ಮತ್ತೊಂದು ಮಾತೇ ಇಲ್ಲ. ಅದನ್ನ ಮತ್ತಿನ್ನ ಇನ್ನ ಎಷ್ಟು ಆನಂದ ಇದ್ದೀರಿ ಅಂದ್ಕೊಂಡು ಭಾಳ ಆನಂದ ಇದ್ದೀನಿ, ಭಾಳ ಆನಂದ. ಖರೆ ಹೇಳ್ರಿ ಎಷ್ಟು ಆನಂದ, ಭಾಳ 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 ಆನಂದ ಇದ್ದನು. ಕಡಿಗೆ ಮತ್ತ ಆನಂದೇ. ठोब्बार कुमारी ठोब्बार कुमारी होये आनंदाची वृष्टी तेणे सुखे सर्व सृष्टी आनंदमय. ಅವಾಗ ಹೆಂಗಾಗ್ತದೆ ಅಂದ್ರೆ ಕೃಪಾ ದೃಷ್ಟಿ ಸದ್ಗುರುನಾಥಂದ ಆಗಿತ್ತಂದ್ರ ಇಡೀ ಸೃಷ್ಟಿ ಒಳಗೆ ಏನು ಕಾಣ್ತಿ ಅದ್ರಾಗ ಆನಂದನೇ ಕಾಣ್ಲಿಕ್ಕೆ ಶುರು ಆಗ್ತದೆ. ಬೇಕಾದವ್ರನ್ನ ಕಾಣ್ ನೀನು.
ಒಬ್ಬ ಕೊಲೆಗಡಕನ ಕಂಡ್ರು ಸಹಿತ ಅವಾಗ ಆನಂದ ಆಗ್ತದ ಅಂದ್ರೆ ಚಲೋ ಮಾಡಿದ ಕೊಲೆ ಅಂತಲ್ಲ. ಅಂಥವನಂತಲ್ಲಿ ಆನಂದ ಸ್ವರೂಪ ಅದಲ್ಲ ಅಂತೇಳಿ ಕಳಕಳಿಯಿಂದ ಆ ಆನಂದ ಸ್ವರೂಪ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅದ್ನೇನು ಮಾಡ್ತೀವಿ ತೆಗಿ ಅಂತ ಹೀಗೆ ಎಂದು ಬರೋದಿಲ್ಲ. ನಾವು ನೋಡ್ಬೇಕು ಒಂದು ಸ್ವಲ್ಪ 4 ಅಕ್ಷರ ನಮಗೆ ಬಂದು ಅಂದರೆ ಅವನ ಬಗ್ಗೆ ಅವನೇನು ಮಾಡ್ತೀವಿ ತೆಗಿ ಅಂತ. ಅವನೇನು ತೆಗೆದು ಅವಂತಾನ ನೀನು ಮೊದಲೇ ತೆಗೆದುಬಿಟ್ಟು ನೀನು ಏನಂತೆ ಒಬ್ಬಾರ ಕುಮಾರಿ ಹಿಂಗ ನಮ್ಮ ಜೀವನ ಹೆಂಗ ಆಗ್ಬೇಕು ಅಂದ್ರ ಆನಂದಮಯ ಆಗ್ಬೇಕು. ಆನಂದಮಯ ಮೊದಲ ಮನ್ಯಾಗ ಆನಂದಮಯ ಆಗಿರು ನಾವು, ಆಮೇಲೆ ಮನಿ ಮಗ್ಗಲ್ನವ್ರ ಜೋಡಿ ಆನಂದಮಯ ಆಗಿರು, ಓಣೆ ಅನ್ನೋರ್ ಜೋಡಿ ಆನಂದಮಯ ಆಗಿರುನು. ಹಿಂಗೆ ಸುತ್ತು 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 ಸುತ್ತ ಹಾಕೋತ ಹೋದೆವಂದ್ರೆ ನಿಮ್ಮ ಆನಂದದ ಪರಿಧಿ ದೊಡ್ಡದಾಗ್ತದೆ. ಆವಾಗ ನಿಮಗೆ ಸಮರ್ಥರಂತಲ್ಲಿರುವಂಥ ಗುಣದ ಸ್ವಲ್ಪ ಲಕ್ಷಣಗಳು ಬರ್ತಾವೆ. ಹೆಂಗದ? ದೇವ ಕೃಪೆ ಚಾ ಸಾಗರು, ಎಲ್ಲರ ಮೇಲೆ ಕೃಪಾ, ಎಲ್ಲರ ಒಂದು ಜೀವನದೊಳಗೆ ಆನಂದವನ್ನು ಹುಡುಕಾಡುವಂತಹದ್ದು ಒಂದು ಅವನು ಉದ್ಧಾರ ಆಗಲೆನ್ನುವಂಥ ಕಳಕಳಿ ಏನದಲ್ಲ, ಈ ಕೃಪಾ ನಮ್ಮಂತಲೇ ಬರಬೇಕು. ದೇವ ಕೃಪೆ ಚ ಸಾಗರು. ಸಾಗರು ಅಂದ್ರೆ ಏನು? ಸಮುದ್ರ. ಸಮುದ್ರಕ್ಕೆ ಯಾಕೆ ಹೋಲಿಸಿದ್ರು ಮಹಾರಾಜರು ಕೃಪಾಕಂದ್ರ ಸಮುದ್ರ ದಂಡಿನ ಇಲ್ಲ, ಅದಕ್ಕೆ ಅದ ದಾಂಡಿ ಕಾಣುವುದಿಲ್ಲ, ಹೌದಲ್ಲ? ಹಳ್ಳದ ಕಾಣಿಸ್ತದ, ಕಾಣಿಸ್ತಾ ಇಲ್ರಿ ಏಟಿಯವ್ರ? ಹಳ್ಳದ್ದು ಕಾಣಿಸ್ತದ, ಕೆರಿದು ನದಿದು ಕಾಣಿಸ್ತದ. ಪ್ರಸಂಗ ಬಂದ್ರೆ ನಿಮ್ಮದು ದಾಂಡಿ ಕಾಣಿಸ್ತದ. ನಮ್ಮದು ಒಂದು ದಾಂಡಿ ಅದ, ಒಮ್ಮೆ ದಾಂಡಿ ಬರುವುದು. ನಾವೊಮ್ಮೆ ಈ ವಿಪ್ಪರಿಗಾಗ ಕೀರ್ತನ ಮಾಡಿದನ್ರಿ ರಾತ್ರಿಯಲ್ಲಿ. ಮಾಡಿದ ಕೂಡಲೇ ಮರುದಿವ್ಸ ಮತ್ತೆ ಡ್ಯೂಟಿಗೆ ಹೋದೆ. ಅವ್ರು ಒಬ್ರು ಬಂದ್ರು, ಒಂದಿಬ್ಬರು ಬಂದ್ರು, ನಿನ್ನೆ ಯಾರು ಹೋಗಿದ್ರಿ ಅಂತ. ಯಾಕೆ ಯಾರು ಹೋಗಿದ್? ಮತ್ತು ನಮ ಶಿವಾಯ ನಮ ಶಿವ ಅಂತಿಲ್ಲ, ಈಗ ಅದು ಮಾಲ್ಕೌಸ್ನಾಗ ಅಂತಾರ, ಓಂ ನಮ ಮಾಲ್ಕೌಸ್ ಬಾ ಕಾಟೇಶ್ವರಾಯ ಕಾಟೇಶ್ವರಾಯ ಓಂ ನಮೋ ಶ್ರೀ ಓ ನಮ ಶಿವಾಯ ಓಂ ನಮ ಶಿವಾಯ ಭೋಲೆ ನಮ ಶಿವಾಯ ನಮ ಶಿವಾಯ ನಮ ಗಂಗಾಧರ ಹರ ಹರ ಬೋಲೆ ನಮ ಶಿವಾಯ ಗಂಗಾಧರ ಹರ ಹರ ಬೋಲೆ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ ನಮ ಅದೇ ಹೊಸದಾಗಿ ಬಂದಿತ್ತಿದು, ಹೊಸದಾಗಿ ಬಂದಿದ್ದು ಹಿಡ್ಕೋದು ಬಾಳ ನನ್ನ ಚಟ. ಏನ ಅದು ನೋಡಿ ಹುರುಪ್ಲೆ ಅಲ್ಲಿ ಕತ್ನೆ ಆ ಇಪ್ಪರಿಗೊಳಗೆ ಯಾರೇ ಹೋದ್ರೆ ಇದ್ನಂತಾರಂತ. ಏನ ಅದಕ್ಕಾರು ಮುಂಜಾನೆ ಅಂದ್ರು ಯಾರು ಹೋಗಿದ್ರಿ ಕುಲ್ಕರ್ಣ್ಯಾರ ಅಂದ್ರು. ಯಾಕೆ ಹೋಗಿದ್ಯಾ? ಓಂ ನಮ ಶಿವಾಯ ಅಲ್ಲೇ ಕತ್ತಿದ್ರಲ್ರಿ ಅಂತ. ನಾನೇ ಅಲ್ಲಿ ಕತ್ತಿದ್ದೆ. ಹಿಂಗ ಕೆಲವೊಂದು ಜಾಗದಾಗ ಕೆಲವೊಂದು ಇಲ್ಲಿ ರಾಮ್ 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 ಅಂತಾರ, ಅಲ್ಲಿ ಹಂಗಂತಿದ್ರು. ನಮಗೂ ಒಂದು ದಾಂಡಿ ಬರುವುದೇ. ದಾಂಡಿ ಬರೋಕ್ಕಿಂತ ಮೊದಲ ಅಚ್ಚಿ ದಂಡ್ಯಾಗ ಐತಪ್ಪ ಭಾಳ ಗದ್ದಲ, ಇಚ್ಚಿ ದಂಡ್ಯಾಗ ಐತಪ್ಪ ಭಾಳ ಊದಲ್ಲ. ಬರಬಾರದಿತ್ತಪ್ಪ ನಾ ಮೊದಲ ಅಂತ ಅನಿಸ್ಬೇಕು ನಮಗೆ. ಇಲ್ಲಿ ಬರಬಾರ್ದಾಗಿತ್ತು, ಬಂದುಬಿಟ್ಟೆವು, ಮಹಾರಾಜರು ಸಿಕ್ಕಾರ, ಇನ್ನು ತಿರುಗಿ ಬರಲಾರ್ದಂಗೆ ಮಾಡ್ಕೋಬೇಕು.
ಹಿಂಗೆ ಮಾಡ್ಕೋಬೇಕಾತಂದ್ರೆ ಮಹಾರಾಜರು ಒಲಿಬೇಕಲ್ಲ ನಮಗೆ. ಮಹಾರಾಜರು ಒಲ್ಲಾರ್ದ ಹೆಂಗ? ಮಹಾರಾಜರು ಹೆಂಗೆ ಒಲಿತಾರಂದ್ರೆ ಸಮರ್ಥನಂತಾರ, ದೇವ ಮಂಜೆ ಆಪ್ಲೆ ಪ್ರಾಣ ಪ್ರಾಣಾಸಿ ನ ಕರಾವೆ ನಿರ್ವಾಣ ಪರಮ ಪ್ರೀತಿ ಚೇ ಲಕ್ಷಣ ತೇಹೇಸೆ. ಸದ್ಗುರುನಾಥ್ ಅಂದ್ರೆ ನನ್ನ ಪ್ರಾಣ ಪ್ರಾಣಾಸಿ ನ ಕರಾವೆ ನಿರ್ವಾಣ. ಹೆಂಗ ನಾವು ಪ್ರಾಣ ಬಿಡ್ಲಿಕ್ಕೆ ಹಿಂದ್ ಮುಂದೆ ನೋಡ್ತೇವಿಲ್ರಿ ಅಂತ ಪ್ರಸಂಗ ಬಂದಾಗೆ ಗೊತ್ತಾಗ್ತದ. ಡಾಕ್ಟ್ರ ಹೋದ್ರೆ ಹೋಗ್ಲಿ, ಹೊಲ ಹೋಗ್ಲಿ, ಮನೆಗೆ ಹೋಗ್ಲಿ, ಏನು ಬೇಕಾದ ಹೋಗ್ಲಿ, ನನ್ನ ಮಾತ್ರ ಉಳಿಸ್ರಿ ಅಂತೀವಿ. ನನ್ನ ಪ್ರಾಣ ಉಳಿಬೇಕು ನೋಡ್ರಿ ಅಂದ್ರೆ ಪ್ರಾಣ ಬಿಡ್ಲಿಕ್ಕೆ ಯಾರೂ ತಯಾರಾಗೋದಿಲ್ಲ. ಪರಮ ಪ್ರೀತಿ ಹಂಗೆ ಸದ್ಗುರುನಾಥನ ಸಂಬಂಧ ಸಂಪೂರ್ಣ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕು. ಸದ್ಗುರುನಾಥ ನನ್ನ ಪ್ರಾಣ ಅಂತ ತಿಳ್ಕೊಬೇಕಂತಾರವ್ರು. ನಮ್ಮ ಪ್ರಾಣ ಇಷ್ಟು ತಯಾರಿ ನಮ್ಮಂತಲ್ಲಿ ಆದಾಗ ಸದ್ಗುರುನಾಥನ ಕೃಪಾ. ಹಂಗಾರ ಸದ್ಗುರುನಾಥನ ಕೃಪಾ ಆಗ್ಬೇಕಾದ್ರೆ ಇಲ್ಲಿ ತನಕ ನಾವು ಆ ಹಿಸ್ಟ್ರಿ ನೋಡ್ಕೋದು ಬಂದಾಗ ಎಂಥವ್ರ ಮೇಲೆ ಕೃಪಾ ಮಾಡ್ಯಾನ ಭಗವಂತ. ಬಹಳಷ್ಟು ಏನಪ್ಪಾ ಅಂದ್ರೆ ತಾಸು 2 ತಾಸು ನಮಗತ್ತ ಕೀರ್ತನ ಹೇಳೋರ ಮೇಲೆ ಮಾಡ್ಯಾನನು ಇಲ್ಲ, ಪ್ರವಚನಗಳು ಹೇಳೋರ ಮೇಲೆ ಮಾಡ್ಯಾನನು, ವೇದಶಾಸ್ತ್ರ ಅಭ್ಯಾಸ ಮಾಡಿದವ್ರ ಮೇಲೆ ಮಾಡ್ಯಾನನು, ಬಹಳಷ್ಟು ಸಪ್ತಾಹಕ್ಕೆ ಹೋದವ್ರ ಮೇಲೆ ಮಾಡ್ಯಾನನು, ಭಾಳ ಸತ್ಸಂಗ ಮಾಡಿದವ್ರು ಮಾಡ್ಯಾನನು. ನನಗನ್ಸಿದ ಮಟ್ಟಿಗೆ ಮಾಡೇ ಇಲ್ಲ. ಏನ ಯಾಕಂದ್ರೆ ನಾವು ಮಾಡಿದ ಸಪ್ತಾಹ ನೋಡ್ಬೇಕಾದ್ರೆ ಇಷ್ಟೊತ್ತಿಗೆ ಮುಕ್ತಿ ನಮ್ಮ ಮುಂದೆ ನಿಂದಿರ್ಬೇಕು. ಬಾರೋ ಮರ ಅಂತ ನಮಗೆ ಯಾಕಾಗಿಲ್ಲ ಅಂದ್ರೆ ನಮಗಿನ್ನ ಕೃಪಾ ಆಗಿಲ್ಲ. ಕೃಪಾ ಆಗಬೇಕಾದ್ರೆ ಏನು ಮಾಡಬೇಕು? ಭಗವಂತ ಏನು ನೋಡ್ತಾನೆ ನಮ್ಮಂತಲ್ಲಿ? ಹಂಗಾರ ದೇಶ ಬಾರಿಸಿ ತುಕಾರಾಮ್ ಮಹಾರಾಜರು ಇದಕ್ಕೆ ಹೇಳ್ತಾರ, ऊंचा नीचा काही नेने भगवंता, ऊंचा नीचा काही नेने भगवंता, ऊंचा नीचा काही नेने भगवंता, ऊंचा नीचा काही नेने भगवंता. इष्टे भाव भक्ति, इष्टे भाव भक्ति देखो निया, भाव भक्ति देखो निया, ऊंचा नीचा काही नेने भगवंता, ऊंचा नीचा काही नेने भगवंता, ऊंचा नीचा काही नेने भगवंता. हो ತುಕೋಬಾರಾಯರಂತಾರ, ಭಗವಂತ ಏನು ನೋಡ್ತಾನ ನಮ್ಮಂತಲ್ಲ ಇವ ಶ್ರೀಮಂತ, ಇವ ಭಾಳ ರೊಕ್ಕ ಕೊಟ್ಟಾನ, ಇದನ್ನೇನು ನೋಡುದಿಲ್ಲ. ಇವನ್ ಜಾತಿ ದೊಡ್ಡದದ, ಹಿಂಗೇನು ನೋಡುದಿಲ್ಲ ಅಂತಾವ. ಹಂಗಾರೆ ಏನ್ ನೋಡ್ತಾಳ ಅಂದ್ರ ತಿಷ್ಟೇ ಭಾವ ಭಕ್ತಿ ದೇಖೋನಿಯ, ನಮ್ಮಲ್ಲಿರುವಂತ ಭಾವ ತುಂಬಿದ ಭಕ್ತಿಯನ್ನು ನೋಡ್ತಾನ. ಏನು ಭಾವ ತುಂಬಿದ ಭಕ್ತಿ ನೋಡ್ತಾನವ. ನಾವಂತೇವು ಹಂಗ್ಯಾಂಗ ನೋಡ್ತಾನ ಅಂತೇನೋ. ಏನ ಭಾವ ತುಂಬಿದ ಭಕ್ತಿ ಹಂಗ್ಯಾಗ್ರಿ 4 ಅಕ್ಷರ ಬರೋರು ನೋಡ್ತಿರ್ಬೇಕಲ್ಲ ನಾವಂತೀವಿ. ಜ್ಞಾನೇಶ್ವರ ಮೌಲ್ಯರು ಅಂದ್ರು, ಜಾನಿವ ನೀವ ಭಗವಂತಿ ನಾಹಿ, ಜಾನಿವ ನೀವ ಭಗವಂತಿ ನಾಹಿ, ಎಲ್ಲ ಕೊಡ್ರಿ ಭಗವಂತ ನಾಹಿ, ಜಾನಿವ उच्चारिणी पाही मोक्ष सदा, उच्चारणी पाही मोक्ष सदा, हरि मुखे मना, हरि मुखे मना, हरि मुखे मना. ಮಾವಲಿಯವರಂದ್ರು, ಓ ಜಾನೀವ ನೇನೀವ ಭಗವಂತಿ ನಾಯಿ. ನೀ ತಿಳ್ಕೊಂಡದ್ದು ತಿಳ್ಕೊಳ್ಳಾರದು ಏನು ಇವನೇನೋ ಭಗವಂತ ನೋಡುದಿಲ್ಲ. మరి ಏನು ನೋಡ್ತಾನ? ತಿಷ್ಟೇ ಭಾವ ಭಕ್ತಿ, ತಿಷ್ಟೇ ಭಾವ ಭಕ್ತಿ देखो निया, भाव भक्ति देखो निया, ऊंचा नीचा काही भगवंता, ऊंचा नीचा
ಅದಕ್ಕ ದೃಷ್ಟಾಂತ ಕೊಟ್ಟು ಹೇಳ್ತಾರ ಅವರು. ದಾಸಿ ಪುತ್ರ ಕಾಣ್ಯ ವಿದುರಾತ್ಯ ಪಕ್ಷಿ, ದಾಸಿ ಪುತ್ರ ಕಾಣ್ಯ ವಿದುರಾತ್ಯ ಪಕ್ಷಿ, दैत्याघारी रक्षी, दैत्याघारी रक्षी प्रल्हादाची, दैत्याघारी रक्षी प्रल्हादाची. पूजनी जगाई तेरे भगवंता, पूजनी जगाई तेरे भगवंता, पूजनी जगाई तेरे भगवंता. चर्म रंगु लागे रोहिदास संगे, चर्म रंगु लागे रोहिदास संगे, विधुराज मध्ये, विधुराज मध्ये चेले विनी, विधुराज मध्ये चेले विनी. पूजनी जगाई तेरे भगवंता, पूजनी जगाई तेरे भगवंता, पूजनी जगाई तेरे भगवंता. सजन कसाया विपुलाय मास, ಹಾಕತಾಳ ಚಂಬಕ ಕೊಳ್ಳೆಗೆ ಹಾಕುವುದು. ಚರ್ಮಲಂಗುಲ सजन कसाया विपुलाय मास, सजन कसाया. ತಾಳ ಬಾರಿಸೋ ಪದ್ಧತಿ ಹೆಂಗ್ ಗೊತ್ತನ್ನದ, ಹಿಂಗ್ ಹಿಂಗ್ ಮಾಡಿದ್ರಂದ್ರ ತಾಳ ಕಟ್ಟಿದದು, ಹಿಂಗ್ ಹಿಂಗ್ ಮಾಡ್ತಲ್ಲ, ಇದು ತಾಳ ಕಟ್ಟದಂಗದ. ತಾಳ ಬಾರಿಸೋದು ಹೆಂಗಂದ್ರ सजन कसाया विपुलाय मास, सजन कसाया विपुलाय मास. माळ्या सावंत्याच, माळ्या सावंत्याच माळ्या सावंत्याच खुरपुलागे, माळ्या सावंत्याच खुरपुलागे. पूजनी जगाई पूजनी जगाई तेरे भगवंता, पूजनी जगाई तेरे भगवंता. नरहरि सोनारा घरी पुंकुलागे, नरहरि सोनाರ. ಸೋನಾರ ಅಂದ್ರೆ ಇದೆ ನೀವು ಪತ್ತಾರ. ನರಹರಿ ಅನ್ನುವಂತ ಪತ್ತಾರನ ಮನ್ಯಾಗ ಇದು ಊದುದಿರ್ತದ ನೋಡ್ರಿ. ಮೊದಲಿದ್ದು ಈಗೇನಿಲ್ಲ, ಈಗ ಗಡು ಒಂದು ಗಡಿಗೆ ಇರ್ತಿತ್ತಿಲ್ಲ ಅದ. ಅಲ್ಲಿ ಪಾಂಡುರಂಗ್ ಹೋಗಿ ಆ ತಿರಿ ಹಾಕವಂತ. ನರಹರಿ ಸೋನಾರ ಗಡು ಪುಂಕುಲಾಗೆ, ಗೊಜ ಹರಿ ಸೋನಾರ ಗಡು ಪುಂಕುಲಾಗೆ. ಚೋಕಾ ಮೇಳ ಸಂಗೆ, ಚೋಕಾ ಮೇಳ ಸಂಗೆ ಡೋರೆ ಓಡಿ, ಚೋಕಾ ಮೇಳ ಸಂಗೆ ಡೋರೆ ಓಡಿ. पूजनी जगाई तेरे भगवंता, पूजनी जगाई तेरे
जनी सवे ವೆಂಚಿಸೇನಿ ನಾಮಯಾತೆ ಜನಿ ನಾಮಯಾತೆ ಜನಿ ಜನಾಬಾಯಿಗೆ ಸಂತ ಜನಾಬಾಯಿಗೆ ಬರೇ ಜನಾಬಾಯಿ ಸಂತ ಜನಾಬಾಯಿ ಅನ್ನೋದಿಲ್ಲ ಆಕೆಂದು ನಾಮಯಾತೆ ಜನಿ ನಾಮದೇವ ಮಹಾರಾಜರ ಜನಿ ದಾಸಿ ಅದಕ್ಕೆ ಅವ್ರ ಚರಿತ್ರೆ ನೋಡಿದ್ವಿ ಅಂದ್ರ ಸ್ವತಃ ಜನಾಬಾಯಿನೇ ಅಂತಾಳ ನೀ ಯಾರು ಅಂತ ಕೇಳಿದ್ರ ನಮ್ಮದೇ ಅವನ ಸೇವಕಿ ಜನಿ ಇತ್ತು ಒಮ್ಮೆ ಏನಾಗಿರ್ತಂದ್ರ ಕುಳ್ಳಿನ ಸಂಬಂಧ ಬಡದ್ಯಾಡ್ಕೋತ ನಿಂತಿರ್ತಾರ ಇವರು ಹಕ್ಕ ಸಾವ್ಕಾಶ ಜನಾಬಾಯಿ ಭಕ್ತಿ ಹೆಂಗಿರ್ತ ಅಂದ್ರ ವಿಠಲನ ಎಂದೂ ವಿಠಲ ಅಂತ ಕರೆದಿರುದಿಲ್ಲಕಿ ಏ ವಿಠ್ಯ ಅಂತಂತಿರ್ತ ಸ್ವಲ್ಪ ಬರು ತಡ ಅಂತಂದ್ರ ಎಷ್ಟು ತಡ ಮಾಡೋದನ್ನ ಬರ್ಲಿಕ್ಕೆ ಅಂತ ಜನಿ ಕೆಲಸ ಇತ್ತು ಅಂತ ಇಷ್ಟು ಅಂದ್ರ ಎಂತ ಅಧಿಕಾರ ಇರಬೇಕು ಒಮ್ಮೆ ನಮ್ದೇವ್ ಮಹಾರಾಜರು ಮಳಿ ಗಾಳಿ ಎದ್ದು ಬಿಟ್ಟದ ಆರಾಮ ಮಲ್ಕೊಂಡ್ ಬಿಟ್ಟಾರ ಮನ್ಯಾಗ ಜನಾಬಾಯಿಗೆ ಸಾವುಕಾಶ ಓಡಬೇಡ ಜನಾಬಾಯಿ ಒಂದು ಹೊರಗೊಂದು ಗುಡಿಸ ಇತ್ತು ಆ ಗುಡಿಸದಾಕೆ ಇರ್ತಿದ್ಲು ನಾಮದೇವ್ ಮಹಾರಾಜರ ಮನ್ಯಾಗ ಎಷ್ಟು ಮಂದಿ ಇದ್ರು ಅಂತ ತಿಳ್ಕೊಂಡ್ರಿ ನೀವು 14 ಮಂದಿ ಇದ್ರು ದಾಮಾನ್ ಶೇಠ ಹೇಳ್ತಿ ಅಂದ್ರೆ ನಾಮದೇವ್ ಮಹಾರಾಜರು ಇಬ್ರು ಹಣಬಂದಿಯವರು ನಾಮದೇವ್ರ ಹೇಳ್ತಿ ಇಬ್ರು ಎಷ್ಟಾತು ಹೌದಲ್ಲ ಆಮೇಲೆ ನಾಮದೇವ್ ಮಹಾರಾಜ್ರಿಗೆ 4 ಮಕ್ಕಳು 8 ಆ 4 ಮಂದಿಗೆ 4 ಮಂದಿ ಹೆಂಡ್ರು 12 ಆಗ್ತಿಲ್ಲ ನಾಮದೇವ್ ಮಹಾರಾಜರು ಒಬ್ಬ ತಂಗಿ ಒಬ್ಬಕ್ಕೆ ಮಗಳು ಹೋಗಿ ಜನಾಬಾಯಿನ ಹೋಗಿ ಅವ್ರ ಮನ್ಯಾಗ ಬಿಟ್ಟು ಬಾ ಅಂತೇಳಿ ಪಾಂಡುರಂಗ ಜನಾಬಾಯಿ ತಂದೆ ತಾಯಿಗೆ ಆರ್ಡರ್ ಮಾಡ್ತಾನ ಮಗಳನ್ನ ಕೊಡ್ತಾನ ಕರೆ ಸ್ವಲ್ಪ ದೊಡ್ಡ ಆದ ಕೂಡಲೇ ಹೋಗಿ ದಾಮಾಸೆಟ್ಟು ಮನೆಯಾಗ ಹೋಗಿ ಬಿಟ್ಟವ ಯಾಕಂದ್ರೆ ನಾಮದೇವ್ ಮಹಾರಾಜ ಜೋಡಿ ಆಕಿ ಚರಿತ್ರೆ ಅದ ಮತ್ತಿನ್ನು ಮಹಾರಾಜರು ಹೇಳ್ಯಾರ ಪಾಂಡುರಂಗ ಹೇಳ್ಯಾರಂತೇಳಿ ದಮ ಮತ್ತು ಕರುಂಡ ಅನ್ನುವಂತ ಅವ್ರ ತಂದೆ ತಾಯಿಗಳು ಬಹಳ ತ್ರಾಸ ಮಾಡ್ಕೊಂಡು ನೋಡ್ರಿ ಹೊಟ್ಟೆಲೆ ಹುಟ್ಟಿದಂತ ಹೆಣ್ಮಗಳು ಹೋಗಿ ಸಣ್ಣ ಹುಡುಗಿರ್ಲಿಕ್ಕಾಗಿ ಹೋಗಿ ದಾಮಾಸೆಟ್ಟು ಮನೆಯಾಗ ಬಿಟ್ಟು ಬರೋದ್ರೆ ಎಷ್ಟು ಕೆಟ್ಟ ಅನಿಸ್ತಿರ್ಬೇಕು ಬಿಟ್ಟು ಬರ್ತಾವೆ ಅದೊಂದು 14 ದಾಮಾಸೇಟ್ರು ಹೇಳ್ತಿ ಅಂತಾಳ ಗೌಣಾಬಾಯಿ ಮೊದಲೇ ನಮಗ ರಗಡ ಆಗ್ಯದ 14 ಮಂದಿ ಹೆಂಗ್ ಹೊಟ್ಟೆ ತುಂಬಿಸೋದ ನಮಗತ್ತದ 15 ಅಂತ ಕೂತ್ರೆ ನಮ್ ಪಾಂಡುರಂಗನ ಆಜ್ಞೆ ಅಂತ ಹೇಳ್ತಾ ಅಂದಿನಿಂದ 6 ವರ್ಷದ ಹುಡುಗಿ ದಾಮಾಜಿ ಇದು ನಾಮದೇವ್ ಮಹಾರಾಜರ ಸೇವಾ ಮಾಡ್ಕೋತ ಇರ್ತಾಳ ಆಕಿದು ಅಧಿಕಾರ ಹೆಂಗಾಗಿರ್ತದ ಅಂದ್ರ ಮುಂದೆ ಬಿಟ್ಟು ಹೋದ ಕೂಡಲೇ ಸ್ವಲ್ಪ ದಿವಸನಾಗ ಅವ್ವ ಅಪ್ಪ ಸಾಯ್ತಾರ ಅನಾಥ ಆಗಿಬಿಡ್ತಾಳ ಅನಾಥ ಆದ್ಮೇಲೆ ಜನಾಬಾಯಿ ಅಂತಾಳ ಅವ್ವ ಅಪ್ಪನು ಹೋದ್ರು ನನಗ ಇನ್ನು ನೀನೇ ಅವ್ವ ನೀನೇ ಅಪ್ಪ ಅವ್ವ ನೀನೇ ಅಂದ್ಕೂಳೆ ಪಾಂಡುರಂಗ ರುಕ್ಮಿಣಿ ಹೇಳ್ತಾನ ಹೌದು ನಮ್ಮ ಜನಾಗ ನಾವೇ ಈಗಂತೆ ಹೋಗಿ ಆಕಿಗೆ ತಲೆ ಎಣ್ಣೆ ಹಚ್ಚು ಹಿಕ್ಕು ಎಲ್ಲ ಮಾಡಂತೇಳಿ ಎಲ್ಲ ಮಾಡಿಸ್ಲಿಕ್ಕೆ ರುಕ್ಮಿಣಿ ತಾಯಿಗೆ ಆರ್ಡರ್ ಮಾಡ್ತಾರೆ ಹಿಂಗ ಪಾಂಡುರಂಗನ ಅಚ್ಛೇದಿಂದ ಬೆಳಿತಿರ್ತ ಮೇವು ತರ್ಲಿಕ್ಕೆ ಪಾಂಡುರಂಗನ ಕರ್ಕೊಂಡು ಹೋಗ್ತಿರ್ತಾಳ ಮನ್ಯಾಗ ಆಕಳಿಗೆ ಎಮ್ಮಿಗೆ ಮೇವು ತರ್ಲಿಕ್ಕೆ ಪಾಂಡುರಂಗನ ಕರ್ಕೊಂಡು ಹೋದ್ರ ಮೇವು ಕಿತ್ಕೊಂಡ ಹರಿ ಕಟ್ಟಿ ಪಾಂಡುರಂಗನ ತಲೆ ಮೇಲೆ ಹೊರಸ್ತಾಳ ನಾವು ಒಂದು ಸೊಂಟಕ್ಕೊಂದು ಹಗ್ಗ ಕಟ್ಟಿ ಹಿಂಗೆ ಹಿಡುದು ಹೇ ಹೊಡ್ಕೊತ ಮನೆ ತನಕ ಕರ್ಕೊಂಡು ಬರ್ತಿರ್ತಾಳ ಇಂಥ ಅಧಿಕಾರ ಜನಾಬಾಯಿದು ಇಂಥ ಅಧಿಕಾರ ಜನಾಬಾಯಿದು ಖರೆ ಅಂದ್ರೆ ಒಮ್ಮೆ ನಾನು ಜನಾಬಾಯಿ ಇದನ್ನ ಕೀರ್ತನೆ ಮಾಡಬೇಕು ಅನ್ನೋದು ಬಹಳ ಅದ ನನಗೆ ಇಂಥ ಜನಾಬಾಯಿ
ಭಾಳ ತ್ರಾಸಿನಾಗ ಸಣ್ಣ ಹುಡುಗಿರ್ಲಿಕ್ಕಾಗೇನು ಎಷ್ಟು ತ್ರಾಸಿನಾಗಿ ಬೆಳಿತಾಳಲ್ಲ ಚೀತು ಒಂದೇ ಹಾಕ್ತಿರ್ತಾರೆ. ಯಾಕಂದ್ರೆ ಇವರು ನಾಮದೇವ್ ಮಹಾರಾಜರು ದುಡಿಯೋರಲ್ಲ ಬಿಡೋರಲ್ಲ. ಈ ಭಕ್ತಿ ಮಾಡೋರು ಹಣೆ ಬರ ಇಷ್ಟು ಕೆಟ್ಟಿರ್ತದಲ್ಲ, ಹೋಗಿ ಹೋಗಿ ಹೋಗಾಗಿ ವಿಠಲ ವಿಠಲ ಅನ್ಕೊತ್ ಕೊಟ್ರು ಹೊಟ್ಟೆ ತುಂಬುತ್ತದನ. ಹೌದಲ್ಲ, ಮನ್ಯಾಗ 14 ಮಂದಿ ಊಟ ಆಗಬೇಕು, ಏನಿಲ್ಲ. ಒಮ್ಮೆಂತರೂ ಏಕಾದಶಿಗೆ ಹೋಗಿ ವಿಠಲ 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 ಅನ್ಕೊತ್ ಕೂತು ಬಿಟ್ಟಾರ. ನಾಮದೇವ್ ಮಹಾರಾಜರು ಹೇಳ್ತಿ ಹಣಿ ಬಡ್ಕೊಂಡು ಮನ್ಯಾಗ ಒಂದು ಸ್ವಲ್ಪ ಕೀಸ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸಾಬುದಾಣಿ ಅದು ಬೇಕಲ್ಲ, ಅವು ಇಲ್ಲ. ಅವರಂದ್ರೆ ಇವನ್ ಜೋಡಿ ಬಾಳೆ ಮಾಡೋದ್ರಾಗ ಏನು ಚಂದಿಲ್ಲ, ಹೋಗಿ ನದಿನ ಹರ್ಕೋಬೇಕಂತೇಳಿ ಚಂದ್ರಭಾಗದಾಗ ಹರ್ಕೊಳಿಕ್ಕೆ ಹೋದಾಗ ಸ್ವತಃ ಪಾಂಡುರಂಗ್ ಬಂದ ಆಕಿನ ಇದು ಮಾಡಿ ಒಬ್ಬರು ವೇಷ ಹಾಕ್ಕೊಂಡು ಬಂದು ಮಾಲಕರು ಕಳ್ಸ್ಯಾರಂತ ಎಲ್ಲ ಸಾಮಾನು ಕೊಟ್ಟು ಹೋಗ್ತಾರೆ. ಅದೊಂದು ಕತೆ ಇರೋಲ್ಯಾಕ. ಈಗ ಎಲ್ಲಿಗೆ ಬಂದಿತ್ತು ಅಂದ್ರೆ, ಇಂಥ ಒಂದು ದೊಡ್ಡ ಭಕ್ತಳು ಹೆಂಗಿರ್ಬೇಕು ಅಂತ ನೋಡ್ಬೇಕಂತೇಳಿ ರಾಮಾನಂದ್ರ ಗುರುಗಳು ಕಬೀರ್ ದಾಸರು ಕಾಶಿಯಿಂದ ಬರ್ತಾರಲ್ಲಿ. ಎಲ್ಲಿಗೆ? ಪಂಡ್ರಪುರಕ್ಕೆ. ನಾಮದೇವ್ರ ಮನೆಗೆ ಬರ್ತಾರ. ಬಂದ ಎಲ್ಲಿದ್ದ ಜನಾಬಾಯಿ ಅಂಥ ಜನಾಬಾಯಿ ದರ್ಶನ ಸಂಬಂಧಿನ ಅಲ್ಲಿ ಕಾಶಿಯಿಂದ ಬಂದನೆ ಅಂದ್ರೆ ವಿಮಾನದಾಗ ಈಗಿನ ಗತಿ ಅಲ್ಲ, ನಡ್ಕೊತಾನೆ ಬರ್ಬೇಕು ಅವರು. ಇಂಥ ಜನಾಬಾಯಿನ ಭೇಟಿ ಆಗಲಿಕ್ಕೆ ಇವರು ಬಂದರು. ಯಾರು? ಕಬೀರ್ ದಾಸರು ಬಂದರು. ಎಲ್ಲಿದ್ದ ಕೂಡಲೇ ಆಕೆ ಕುಳ್ಳು ಹಚ್ಚಲಿಕ್ಕೆ ಹೋಗ್ಯಾಳ ಅಂಥೇಳಿ ಅಂದರು. ಹಂಗಾರೆ ಅಲ್ಲೇ ಅವ್ರು ಬರ್ತಾ ತಡ್ರಿ ಅಂತೇಳಿ ನಾಮದೇವ್ ಮಹಾರಾಜರು ಅಂದರು. ದೊಡ್ಡ ಸಂತ್ರಲ್ಲ ಇವರು. ಇಲ್ಲ ಅಲ್ಲೇ ಹೋಗಿ ನೋಡೋಣ ಅಂತ, ಅಲ್ಲೇ ಹೋಗಿ ದರ್ಶನ ತೊಗೊಂಡು ಅಂಥೇಳಿ ನಾಮದೇವ್ ಮಹಾರಾಜನ ಕರ್ಕೊಂಡು ಕಬೀರ್ ದಾಸರು ಇಲ್ಲಿ ಬರೋದಕ್ಕೆ ಈಗ ಕೂಳು ಸಂಬಂಧ ಬಡ್ದಾಡ್ಲಿಕ್ಕತ್ತಾಳೆ. ಈಗ ಹೆಂಗಂದು ಕೂದಲಾಗಿಲ್ಲ ಹಿಡಿದು ಹರಿದಾಡೋದು ಹಿಂಗೆ ನಡೆದು ಬಿಟ್ಟದು. ಹೆಣ್ಮಕ್ಳು ಬಡ್ದಾಟ ಸರಳ ಇರ್ತಿದ್ದಿಲ್ಲ ಅವಾಗ. ಏನು ಇದು ನಾನು ಕುಳ್ಳಿ ಹಾಕಿ ತೊಗೊಂಡು ನಾನು ಕುಳ್ಳಿ ಹಾಕಿ ನಿನ್ನ ಕುಳ್ಳಿ ಎಲ್ಲಿ ತೊಗೊಂಡೇನಂತ ಹಾಕಿ ಅವು ಹೆಣ್ಮಕ್ಳ ಬಾಯಾಗಿ ಹೆಂಗೆ ಬರ್ತಾವೆ ಗೊತ್ತು. ಕಬೀರ್ ದಾಸರು ನೋಡಿ ಗಾಬರಿ ಆದರು. ಇಕ್ಕಿನ ಭೇಟಿ ಆಗೋ ಸಂಬಂಧ ಕಾಶಿಯಿಂದ ಬಂದೆ. ಒಂದು ಕುಳ್ಳಿನ ಸಂಬಂಧ ಜಗಳ ಆಡುವಂತಕ್ಕಿನ್ನ ಭೇಟಿ ಆಗೋ ಸಂಬಂಧ ಕಾಶಿಯಿಂದ ಬಂದಿಲ್ಲ. ಏನು ನನ್ನ ಮತ್ತಿಗೆರೆ ಏನು ಭ್ರಷ್ಟ ಆಗಿತ್ತು ಅಂತಂದು ಕೂಡಲೇ ಇದ್ರಾಗ ಯಾರು ಜನ ಇಕ್ಕಿನೇ ಇದ್ದಾರಲ್ಲ, ಅಲ್ಲಿ ಬಡ್ದಾಡ್ಲಿಕ್ಕತ್ತಾರಲ್ಲ ಇಕ್ಕಿನೇ ಅಂತೇಳಿ ನಾಮದೇವ್ ಮಹಾರಾಜರು ಅಂದರು. ಹೊಣಿ ಬಡ್ಕೊಂಡ್ರು ಅವರು. ಒಂದು ಕೂಡಲೇ ಹೋದರು. ಹೋಗಿ ಯಾಕೆ ಬಡ್ದಾಡ್ತಿರುವ, ನನ್ನ ಕೂಳು ತೊಗೊಂಡಾಳ ಅಂತ. ನಿನ್ನ ಕೂಳು ಅನ್ನೋದಾರೆ ಹೆಂಗ? ಅದು ಕೂಳು ಎಲ್ಲ ಒಂದೇ ಇರ್ತಾವೆ, ಹೆಂಗೆ ಗೊತ್ತಾಗ್ತದೆ ಅಂದ ಕೂಡಲೇ ಜನಾಬಾಯಿ ಅಂದ್ಲು, ನನ್ನ ಕೂಳ ನೀವು ಬೇಕಾದ್ರೆ ಕಿವಿಗೆ ಹಚ್ಚಿ ನೋಡ್ರಿ. ವಿಠಲ ವಿಠಲ ಅಂತ ಯಾವ ಕೂಳು ಅಂತಾವಲ್ಲ ಅವು ನಾನು ಉಳ್ಕಿದ್ದು ಎಲ್ಲ ಅಕ್ಕಿ. ಒಂದು ಕೂಡಲೇ ಗಾಬರಿ ಆದ್ರೆ ಕೂಳು ಹೆಂಗೆ ವಿಠಲ ಅಂತ ಎಷ್ಟು ದಿವಸ ಬೇಕಾದಷ್ಟು ಇವರು ಮಾಡಿದ್ರು. ಇವ್ರ ಶಿಷ್ಯರು ಏನು ಕಬೀರ್ ದಾಸರು ಅವರಿಗೆ ಇದೇನು ಪ್ರಚಿತಿ ಆಗಿದ್ದಿಲ್ಲ. ಒಂದು ಕೂಳೆ ಅವರಂದ್ರು ಕೂಳು ತೊಗೊಂಡು ನೋಡ್ಲಿಕ್ಕೆ ಹೋದ್ರು. ಆ ಕೂಳು ತೊಗೊಂಡ್ರು, ಒಂದು ತೊಗೊಂಡ್ರು ಏನಲ್ಲಿಲ್ಲ, ಮತ್ತೊಂದು ಅದು ಏನಲ್ಲಿಲ್ಲ, ಮತ್ತೊಂದು ತೊಗೊಂಡು ಕಿವಿಗೆ ಹಚ್ಕೊಳ್ಳೆ ವಿಠಲ 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 ಪುಂಡಲಿ ಶ್ರೀ ರಾಜ ಅದಕ್ಕೆ ತುಕೊಬ್ಬರ ಅಂದ್ರು. ನಾಮಯಾಚ ಜನಿ ಸವೆ ವೆಂಚಿ ಸೇನಿ, ನಾಮಯಾಚ ಜನಿ ಸವೆ ವೆಂಚಿ. ನಾಮಯಾಚ ಜನಿ ಸವೆ ವೆಂಚಿ ಸೇನಿ, ನಾಮಯಾಚ ಜನಿ ಸವೆ ವೆಂಚಿ ಸೇನಿ. धर्मागारी पाणी वाहे जाडी, धर्मागारी पाणी वाहे जाडी. उंच नीच काय भगवंता, उंच नीच काय भगवंता, उंच नीच काय भगवंता. नाम्या सवे जेवी नवे संकोचित, ನಾವ್ಯಾಚ ಬೇಜೇವಿ. ನಾಮದೇವ್ ಮಹಾರಾಜ ನಾಮೇ ಅಂತಿದ್ರ ಮತ್ತು ಎಲ್ಲರೂ ನಾವೀಗ ನಾಮದೇವ್ ಅನ್ಬೇಕಾಗ್ಯದ.
ಅವಾಗೆಲ್ಲ ನಾಮೇನೆ ಅಂತಿದ್ರು. ಪಾಂಡುರಂಗಂತರು ನಾಮೇನೆ ಅಂತಿದ್ದ. ನಾಮ್ಯಾಸವೇ ದೇವಿ ನವೇ ಸಂಕೋಚಿತ. ಪಾಂಡುರಂಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ. ಈ ಸಿಂಪಿಯಾರ್ ನಾಮನ್ ಜೋಡಿ ನಾಮೇನ್ ಜೋಡಿ ಊಟ ಮಾಡ್ತಿದ್ದಂತ ಏನು ಅನಿಸ್ತಿದ್ದಿಲ್ಲ. ಇವು ಕಾಯ್ಕೋತ ಕೂತ್ರ ರುಕ್ಮಿಣಿ ತಾಟ ಹಾಕಿದ್ರು, ತಾಟ ಸರಿಸಿ ಬರ್ತಿದಂತ ಪಾಂಡುರಂಗ. ನಾಮೇನ್ ಜೋಡಿ ಊಟ ಮಾಡೋದದ ಭಕ್ತಿ ಅಧಿಕಾರ ನೋಡ್ರಂತ ಅವ್ರು. ನಾಮ್ಯಾಸವೇ ದೇವಿ ನವೇ ಸಂಕೋಚಿತ ಅಂದ್ರೆ ಏನು ಅನಿಸ್ತಿದ್ದಿಲ್ಲ. ಹೋಗ್ಲಿ ಧರ್ಮಾಗರಿ ಪಾಣಿ ವಾಹೇ ಜಾಡಿ. ಧರ್ಮರಾಯನ ಪಾಂಡವರ ಮನಿ ಒಳಗ ನೀರು ತುಂಬು ಕೆಲಸ ಮಾಡಿದಂತ. ಉಂಚ ನೀಚ ಕಾಯಿ ನೇನೆ ಭಗವಂತ, ಉಂಚ ನೀಚ ಕಾಯಿ ನೇನೆ ಭಗವಂತ, ಉಂಚ ನೀಚ ಕಾಯಿ ನೇನೆ ಭಗವಂತ. ಬಾಳ್ ನುಡಿ ಅವ, ಕಡಿ ನುಡಿಗೆ ಬರೋಣ ಇನ್ನ. ಯಾಕಂದ್ರ ಈ ಕೀರ್ತನದ್ದು ನಾವು ಇದು ಮಾಡ್ಲಿಕ್ಕೆ ಬರ್ತದ. पुंडलिकासाठी अजून तिष्ठत, पुंडलिकासाठी पुंडलिकासाठी. ಹದಿಮೂರು ನುಡಿದದ ಇದ ಬಂದ ತುಕಾರಾಮ್ ಮಾಡ. ಅಜೂನಿ ತಿಷ್ಠತ. ಇನ್ನ ನಿಂತಾರ ಪುಂಡಲಿಕನ ಸಂಬಂಧ. पुंडलिकासाठी अजून तिष्ठत. तुका म्हणे माता, तुका म्हणे माता धन्य त्याचे. तुका म्हणे माता धन्य त्याचे. उंच नीच काही भगवंत, उंच नीच काही भगवंत, उंच नीच काही कुमाये कुमार कुमाये कुमार कुमाये बोला पुंडलिक श्री ज्ञानदेव तुकाराम राजा ಸದ್ಗುರುನಾಥ ಆಗಲಿ ಭಗವಂತ ಆಗಲಿ, ಭಗವಂತ ಸದ್ಗುರುನಾಥ ಇದು ಬೇರೆ ಅಲ್ಲೇ ಅಲ್ಲ. ಮೊದಲಿಂದ ಪಕ್ಕ ಇದು ಮಾಡೋದು. ಭಗವಂತ ಅಂತ ಬಳಸಿದ್ರು ಸಮರ್ಥರೇ, ಸಮರ್ಥರ ಅಂತ ಬಳಸಿದ್ರು ಭಗವಂತೆ. ಇದ್ರಾಗ ಎರಡು ಭೇದ ಇಲ್ಲ. ಅಕಸ್ಮಾತ್ ಭೇದ ತಿಳ್ಕೊಂಡೆವು ಅಂತಂದ್ರೆ ತೋ ಸರ್ವತಾ ಪಾಪಿಷ್ಟ ಜಾಣ ಉದ್ಧವ ಅಂತ. ಉದ್ಧವ ಕೃಷ್ಣ ಪರಮಾತ್ಮ ಅಂತಾನ, ಅವ ಸರ್ವತಾ ಪಾಪಿಷ್ಟ ಅಂತ ತಿಳ್ಕೊ ಉದ್ಧವ ಅಂತ. ಅದಕ್ಕೆ ಮಹಾರಾಜರು ನಮ್ಮನ್ನು ಒಲಿಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನು ಬೇಕು? ಭಾವ ತುಂಬಿದ ಭಕ್ತಿ ಬೇಕು. ಭಾವ ತುಂಬಿದ ಭಕ್ತಿ. ಆ ಭಾವ ನಾಮದೇವ್ ಮಹಾರಾಜರದಿತ್ತು, ಆ ಭಾವ ಜನಾಬಾಯಿದಿತ್ತು, ಆ ಭಾವ ಸದ್ಗುರುನಾಥರದ್ದು ನಮ್ಮ ಮಹಾರಾಜರದಿತ್ತು, ಆ ಭಾವ ರಾಮಚಂದ್ರರಾವ್ ಮಹಾರಾಜರದಿತ್ತು. ಆಗಿ ಹೋದಂತಹ ಮಹಾ ಜ್ಞಾನಿ ಅವತಾರಿ ಪುರುಷರ ಭಾವ ಹೆಂಗಿತ್ತು ಅಂದ್ರೆ ಭಗವಂತನ ಒಲಿಮೆಗೆ ಎಷ್ಟು ಬೇಕು, ಯಾವ ರೀತಿ ಬೇಕು ಆ ಭಾವ ಇತ್ತು. ಇದನ್ನು ಭಗವಂತ ನೋಡ್ತಾನಂತಾರೆ. ಹೋಗಿ ಟಿಸ್ ಪಿಸ್ ಅಂತೇಳಿ ಇಂಗ್ಲೀಷ್ನಾಗ ಮಾತಾಡಿದೆ ಅಂತ ತಿಳ್ಕೊ ನೀನು. ರಾಣ್ಯ ಮಹಾರಾಜರು ಬಾಬುಸಾಹೇಬ್ ಮಹಾರಾಜರ ಮುಂದೆ ಹೊರಗಿನ ದೇಶದ ಇಂಗ್ಲೀಷ್ನ ಅಂತ ಓದಿ ಹೇಳಿದ್ರಂತ. ಓದಿ ಹೇಳಿದ ಕೂಡಲೇ ಅವ್ರಿಗೇನು ಇನ್ನು ಅರ್ಥ ಮಾಡಿ ಹೇಳ್ಬೇಕಂತ ಅವ್ರು ಒಳಗೆ ಕುಬಿ ಮಹಾರಾಜರ ಮುಂದಿಂದ. ಯಾಕಂದ್ರೆ ಇವ್ರು ಇಲ್ಲಿದೆ ಇಂಗ್ಲೀಷ್ ಬರೋದಿಲ್ಲ ಇಂಡಿಯಾದ್ದು.
ಏನು ಹೊರಗಿಂದ ಏನಂತ ಹೇಳಿ ಇದ್ರ ಅರ್ಥ ಮಾಡಿ ಮಹಾರಾಜ್ರೆ ಇದ್ರ ಅರ್ಥ ಹಿಂಗೆ ಆಗ್ತದೆ ಅಂದ್ಕೊಳ್ಳಿ ಸುಮ್ ಕೊಡು ಅಂತ ಹೇಳಿದ್ರು. ಸರಾಸರ ಇವ್ರು ಏನು ಓದಿದ್ದು ತಾವು ಅಂದ್ಬಿಟ್ರಂತ ನೋಡ್ಲಾರ್ದ ಅದ್ರ ಅರ್ಥನೂ ಹೇಳ್ಬಿಟ್ರಂತೆ. ಗಾಬರಿ ಆಗಿಬಿಟ್ರು ಅವರು ರಂಡೆ ಮಹಾರಾಜ್ರು. ಯಾಕಪ್ಪ ಇವ್ರು ನೋಡಿ ಚಾನ್ಸಲರ್ ವೈಸ್ ಚಾನ್ಸಲರ್ ಅವರು ಹಿಂಗೆ ನಮ್ಮ ಮಹಾರಾಜ್ರಿಗೆ ಬರ್ತವೆ. ಇವ್ರು 4ನೇ ಕಲ್ತವ್ರು ಇಲ್ಲೋ, ಅವಾಗ 4ನೇ ಕಲ್ತವ್ರು ದೊಡ್ಡದು, 7ನೇ ಕಲ್ತವ್ರಿಗೆ ಮಾಸ್ತರ್ ನೌಕರಿ ಸಿಗ್ತಿತ್ತು ರೀ ಅವ್ರು. ಹೌದಲ್ರಿ, ಮ್ಯಾಟ್ರಿಕ್ ಕಲ್ತಾರ ನಮಗೆ ಚಲೋ ನೌಕರಿ ಸಿಗ್ತಿದ್ರು ನಮಗೆ. ಖರೆ ನಮ್ಮ ನಸೀಬಿನಾಗ ಇಲ್ಲ, ಖರೆ ಸಿಗ್ತಿತ್ತು ನಮಗೆ. ಏನು ಆವಾಗ ಹಿಂಗಿತ್ತದ. ಈಗ ಏನು ಕಲ್ತರು ಏನೂ ಇಲ್ಲ. ಅಂದ ಕೂಡಲೇ ಸುಮ್ ಕೊಡು ಮಹಾರಾಜ್ರಿ ಇದ್ರ ಅರ್ಥ ಹೆಂಗೆ ಗೊತ್ತಾತ್ರಿ ಅಂದ. ರಾಂಬಾವು ಅದೇನೇ ಅದು. ಹಾಂ, ರಾಂಬಾವು ಸದ್ಗುರುನಾಥನ ನಾಲಿಗೆ ಮೇಲೆ ಚಪ್ಪನ್ನ ಭಾಷೆಗಳು ಕುಣದೇ ಆಡ್ತಿರ್ತಾವೋ ಅಂತ. ಇದೇನು ಹೇಳಿ ಕತ್ತಿ ಟಿಸ್ಬಿಟ್ ಅಂತ ಹೇಳಿ ಹಂಗ ಅಲ್ಲಿ ಏನೂ ಇಲ್ಲ. ಇಷ್ಟೇ ಭಾವ ಭಕ್ತಿ ಬೇಕು ನೀ, ಹಿಂಗೆ ಭಾವ ಬೇಕು. ನಮ್ದೇ ಮಹಾರಾಜರು 14 ಮಂದಿ ಇದ್ದವ್ರು ಆಗಾಳಿ ಹೇಳಿದ್ಲ, ಮನ್ಯಾಗ ಗಾಳಿ ಅಗದಿ ಶಿಸ್ತು ಬಿರುಗಾಳಿ ಬಿಟ್ಟದ, ಮಳೆ ಆಗ್ಲಿಕ್ಕತ್ತದ, ಮಲ್ಕೊಂಡು ಬಿಟ್ಟಾರ. ಇವ್ರದ್ದೇನು RCC ಬಿಲ್ಡಿಂಗ ಇವ್ರದ್ದು? ನಮ್ದು ಏನು ಸಿಂಪಿಗ್ಯಾರ ಬಿಲ್ಡಿಂಗ್ ಹೆಂಗಿರ್ತದ ಅದು? ಪತ್ರಾಸ ಹಾಕಿದ್ದು, ಚಪ್ರ ಹಾಕಿದ್ದು, ಮಗ್ಲೆಲ್ಲ ಚಪ್ರ ಮ್ಯಾಲ ಪತ್ರಾಸ. ಸುಮ್ಮನೆ ಆರಾಮ್ ನಿದ್ದೆ ಹೊಡ್ದಾರ. ಈ ಸಂತರು ಆರಾಮೇ ಇರ್ತಾರೆ. ಈಗ ಏನು ಯಾರು ರೊಕ್ಕ ಗಳಿಸೋದು ಮಾಡ್ತಿರ್ತಾರಲ್ಲ ಅವ್ರಿಗೆ ಚಿಂತಿರ್ತದ, ನಿದ್ದೆ ಅದು. ನಮ್ಮಂಥವ್ರಿಗೆ ಏನದ, ಎಲ್ಲಿ ಹೋಗದ್ರ ಏನು ಬಿದ್ರನ್ನ ಸಹಿತ ನಿದ್ದೆ ಹತ್ತಿರ್ತದ. ಏನು ಹೌದಲ್ಲ, ಮಲ್ಕೊಂಡು ಬಿಟ್ರು ಪಾಂಡ್ರಂಗಕ್ಕೆ ಚಿಂತೆ ಹತ್ತಂತ. ಇವ್ ನಾಮೇ ಹಂಗೆ ಮಲ್ಕೊಳಲ್ಲ, ಇವ ಚಪ್ರ ಹಾರ್ತದೆ ಸದ್ದಿಗೆ ಹಾರಿ ಹೋಗೋದದ ಅಂಥೇಳಿ ರುಕ್ಮಿಣಿಗೆ ದಡ ಹಾಗೆ ಪೀತಾಂಬರ ಹಂಗೆ ಕಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದಂತ. ಯಾಕ್ರಿ ಏನು ನಾವೇನು ಚಪ್ರ ಬೀಳಂಗೆ ಕಾಣಿಸ್ತದಂತ. ಏನು ಚಪ್ರಿ ಬಿದ್ರ ಇಲ್ಲಿ ಸುಮ್ಮ ಆರಾಮ್ ಮಲ್ಕೋರಿ ಅಂತಂದ್ರೆ ತೊಯ್ದ್ರೆ ಏನು ಗತಿ, ಹಿಂದಾಗಡೆ ನನಗೆ ಶಾಪ್ ಕೊಡ್ತಾನಂತ. ನಾವೇನು ಬಾಯಾಗಿ ಮಾತು ಬಂದ ನಾನೇ ಒದ್ದಾಡಬೇಕಾಗ್ತದ. ಓಡಿ ಹೋದಂತ, ಓಡಿ ಹೋದ ಕೂಡ ಆರಾಮ್ ಗರ್ರ ಅಂತ ನಮ್ಮ ಗಿರೀಶ್ ಎಲ್ಲಿದ್ದಾನ ಹಿಂಗೆ ಹೊಡ್ಕೊತ್ ಮಲ್ಕೊಂಡು ಬಿಟ್ಟಿದ್ದ. ಅಂದ ಕೂಡಲೇ ಅವಂದ ಇವನು ಎಬ್ಸೋದ್ರಾಗೇನು ಅರ್ಥ ಇಲ್ಲ. ನಾವು ಮಲ್ಕೊಳ್ಳಿ ಹಿಂಗೆ ಜನ ಬಾಯಿನ ಎಬ್ಬಸ್ಲಿಕ್ಕೆ ಹೋದ. ಇದ್ರಾಗ ಗುಡಿಸಲ ಮಲ್ಕೊಂಡ್ದು. ಜನಿ ಹೇಳಂತ, ಯಾಕಪ್ಪ ಯಾಕೆ ನೀ ಹೀಗೆ ನಿನಗೆ ಹೊತ್ತಾಗಿತ್ತ ಅದ ಇಲ್ಲ ಅಂತಂದ್ರೆ ಸುಮ್ಮ ಮಲ್ಕೋ. ಮುಂಜಾನೆ ಸಂತಾನಕ್ಕೆ ದುಡಿತನ 14 ಮಂದಿ ಸೇವಾ ಮಾಡ್ಬೇಕು ನಾನು. ಬೀಸಬೇಕು, ಕುಟ್ಟಬೇಕು, ಯಾವಾಗರೇ ಅಂದ್ ಬಸ್ಟ್ ಬೀಸ್ಗಾಲಿ ಹಿಡ್ದಕ್ರೆ ಏನು ದೊಡ್ಡಾಗದ ಆತನು. ಈಗ ನನಗೆ ದಣು ಆಗ್ಯದ. ಹೇಳಲಿ ನೋಡಲಿಪ್ಪ ಚಾಪ್ರಿ ಬೀಳ್ಕತ್ತದ. ನಾವೇ ಅಂದು ಕೂಡಲೇ ಹಾಕಿನೂ ಅಂದ್ಲು. ನಮ್ಮದೇ ಒಂದು ದಾಸಿ ನೋಡಕ್ಕೆ. ಹಂಗಾರೆ ಬಾ ಅಂತೇಳಿ ಹೋಗಿ ಇಬ್ಬರು ಕೂಡ ಚಪ್ರ ಹಾಕಿ ಅದನ್ನೆಲ್ಲ ಪತ್ರಾಸ್ಗಿತ್ರ ಸಜ್ಜು ಮಾಡಿ ಬಂದ್ರು. ಹಂಗೆ ಗೊರ್ರ ಅಂತ ನಿದ್ದಿನ ಹೊಡ್ಲಿಕ್ಕತ್ತಾನಿವ ನಮ್ದೇವ. ಅಂದ್ರೆ ಭಕ್ತನ ಕಾಯುವುದಂದ್ರೆ ಈ ಮನಿ ಚಾಪ್ರಿ ಬೀಳೋದು ಇವ್ ಖಬರಿಲ್ಲ, ಆದ್ರೆ ಭಕ್ತ ಖಬರ. ಇದು ಭಗವಂತನ ಮೇಲೆ ಭಕ್ತನ ಅಧಿಕಾರದ ಅಂತಾರೆ. ಅಧಿಕಾರದ ವಿಚಾರ ಮಾಡ್ರಿ. ಸುಭಾಷ ನಿನಗೆ ಒಂದು ಹೇಳ್ತಾನೆ. ಜ್ಞಾನೇಶ್ವರ ಮಹಾರಾಜರು ಭವಾರ್ಥ ದೀಪಕ ಜ್ಞಾನೇಶ್ವರಿ ಬರಿಬೇಕಾದ್ರೆ ಆ ಚೈತನ್ಯ ಯಾರವರು ಅವನ ಕೈಲೇ ಬರೆಸಿದ್ರು. ಹೌದಲ್ಲ, ನೀ ಈ ಕಡೆ ಬಾರೋಪ. ನಾ ಇರ್ಲಿಕ್ಕಂದ್ರೆ ಇನ್ನ ಚಲೋ ಜೋರಾಗ್ತಿತ್ತು ಅದಕ್ಕೆ. ನೀವು ಹೋಗಿ ಅಂತ ಮಾಡಿನ್ನ ಬರ್ಸಿದ್ರಿಲ್ಲ. ತುಕಾರಾಮ್ ಮಹಾರಾಜರು 4,01,34,000 ಅಭಂಗ ಅಂದ್ರೆ ಅವರ ಬರ್ದಿಲ್ಲ ಅದನ್ನ, ಬರೀ ಅವರೊಬ್ಬರು ಅಸಿಸ್ಟೆಂಟ್ ಇದ್ರು. ವ್ಯಾಸ ಮಹರ್ಷಿಗಳು ಭಾರತ ಬರೀಬೇಕಾದ್ರೆ, ಮಹಾಭಾರತ ಬರೀಬೇಕಾದ್ರೆ ಗಣಪನ ನೇಮಿಸಿದ್ರು. ಗಣಪತಿ ಹೌದಲ್ಲ. ನಮ್ಮ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ ಬರೀಬೇಕಾದ್ರೆ ಕಲ್ಯಾಣಿ ತಗೊಂಡು ಬರೆದ್ರು. ಜನಾಬಾಯಿ ಅಭಂಗ ರಚನಾ ಮಾಡಿದ್ರ ಜನಾಬಾಯಿಯ ಅಭಂಗ ಯಾರು ಬರ್ತಿದ್ರು ಗೊತ್ತಾರ?
ಕುತ್ಕೊಂಡು ಪಾಂಡುರಂಗ ಬರಾವಂತ ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಆಕೆ ಹಾಡ್ಲಿಕ್ಕತ್ತ ಬೀಸುಕಲ್ ಮೇಲೆ ಈಗ ಬೀಸುಕಲ್ ಮೇಲೆ ಇದಕ್ಕೆ ಹೋಗ್ತೇವೆ ನೋಡಿ ಪಂಡ್ರಪುರದಾಗ ಹೋದಾಗ ನಮ್ಮ ಕೈಲಿ ಬೀಸಿಸ್ತಾರಲ್ಲ ಅವ್ರೇನು ಅಂತಾರಲ್ಲ ಅವರೆಲ್ಲ ನಾವು ಬೀಸೋತ್ನಾಗ ಅಂತಾರ ರೊಕ್ಕ ತಗೊಂಡ ಆ ಅನುಭಂಗೆಲ್ಲ ಜನಬಾಯಿ ಬಂಗು ಆಕೆ ಅನ್ಕೋತ ಬೀಸಾಕೆ ಅಂತ ಆ ಕೊಲೆ ಕೂತ್ಕೊಂಡು ಪಾಂಡ್ರಂಗ್ ಬರ್ಕೊಳ್ಳೋ ಆಕೆ ಅಂದದ್ದು ಅಂದ್ಕೊಳ್ಳ ನಾಮದೇವ್ ಮಹಾರಾಜರು ಬಂದ್ರಂತ ನೋಡ್ತಾರ ಇವ್ ಬರೀಲಿಕ್ಕತ್ತಾನ ಈಗ ಎಲ್ಲಿಕತ್ತಾನ ಏನು ಬರ್ಲಿಕ್ಕತ್ತಿಪ್ಪ ಪಾಂಡುರಂಗ ಏನ್ ನಮ್ಮ ಜನಿ ಹಬ್ಬಂಗ್ ಬರ್ಲಿಕ್ಕತ್ತನು ಏನ ನೀ ಬರೀದ ಅಂತ ಯಾರಿಗಾರ ಹೇಳಿದ್ರೆ ಮತ್ತೊಬ್ಬರು ಇಲ್ಲ ಆಕೆ ಅಭಂಗನಾಗ ಹಂಗೆ ಬಂದು ರಸಾನೇ ಅದು ಆಕೆ ಅಭಂಗ ಕೇಳೋದು ಬರೀದು ಅಂದ್ರೆ ನನಗಂತ ಇದೂನೇ ಅದು ಇದು ಎಲ್ಲ ಭಕ್ತರ ಅಧಿಕಾರ ಅಂತ ಭಕ್ತಿ ಮೆರಿಬೇಕಾಗ್ತದೆ ನಾವು ಸದ್ಗುರುನಾಥನ ಮುಂದೆ ಹಂಗಿರ್ಬೇಕಾಗ್ತದೆ ನಮ್ಮ ಭೀಮಶಪ್ಪ 2 ವರ್ಷ ಆಗಿತ್ತಿನ ಲಗ್ನಾಗೆ ಗುರುವಿನೊಂದು ಉಪದೇಶ ತೊಗೊಂಡ ಮೇಲೆ ಗುರುವಿನ ಬಿಟ್ಟು ಇರ್ಲಿಕ್ಕೆ ಆಗಲಾರ್ದ ಪ್ರಪಂಚ ತ್ಯಾಗ ಮಾಡಿ ಬಂದಿಲ್ಲ ಹಂಗಿರ್ಬೇಕಾಗ್ತದೆ ಇದಕ್ಕೆ ಈ ಒಂದು ಹೆಂಗಿರಬೇಕು ಭಾವ ಹೆಂಗೆ ಭಕ್ತರಿದ್ದರು ಅಂತನ್ನುವಂಥದ್ದನ್ನು ಒಬ್ಬರು ಕತೆ ಹೇಳ್ತೀನಿ ನಿಮಗೆ ಕತೆ ಅಂದರೆ ಏನು ಭಾಳ ತನಕ ಹೇಳೋದಿಲ್ಲ ಮತ್ತೆ ನೀವು ಕತೆ ಅಂದ ಕೂಡಲೇ ಅಯ್ಯಪ್ಪ ಇನ್ನಂತೆ ಕೌದಿನ ತರಲಿಲ್ಲ ಯಾಕನ್ನಬಾರ್ದು ಏನು ಬೇಡ್ರಿ ಹಾಂ ಇಲ್ಲಿ ಚೈತನ್ಯ ಬಾಬಾ ಬರದ್ರ ಅಂತ ಇವ್ರು ಎಲ್ಲರಿಗೂ ಅಸಿಸ್ಟೆಂಟ್ ಇದ್ರು ಆದ್ರೆ ಜನಾಬಾಯಿ ಅಸಿಸ್ಟೆಂಟ್ ಪಾಂಡುರಂಗಿತ್ತು ನೋಡ್ರಿ ಹೌದಲ್ಲ ಹಿಂಗ ಸಮರ್ಥ ಕಾಲದಾಗ ಒಬ್ಬವ ಭಕ್ತಿದ್ದ ಈಗ ಮೊನ್ನೆ ದಿವಸ ಏನು ಹೇಳಿದೆವು ದಂಡವತ್ ಸ್ವಾಮಿ ಬಗ್ಗೆ ಹೇಳಿದೆವು ಹೌದಲ್ಲ ಇನ್ನೊಬ್ಬ ಪೂರಣ್ಪುಳೆ ಅಂತಿದ್ದ ಪೂರಣ್ಪುಳೆ ಏಕನಾಥ್ ಮಹಾರಾಜರ ಭಕ್ತ ಅವ್ ಪೂರಣ್ಪುಳೆ ಯಾಕಂದ್ರೆ ಅವ ಏನು ಕಲ್ತಾವಲ್ಲ ದಿವಸ ಇವ್ರ ಮನ್ಯಾಗ ಹೋಳಿಗೆ ಮಾಡೋರು ಯಾರ ಮನ್ಯಾಗ ಏಕನಾಥ್ ಮಹಾರಾಜರ ಮನ್ಯಾಗ ಮತ್ತು ಇದಲ್ಲ ಅವ್ರದ್ದು ವಾಡೆ ಅವ ಹೋಳಿಗೆ ತಿನ್ನೋ ಚಟ ಅವಂಗೆ ಭಯಂಕರ ಒಟ್ಟ ಹೋಳಿಗೆ ತಿನ್ನಬೇಕು ಮನ್ಯಾಗ ಯಾರು ಹೋಳಿಗೆ ಮಾಡ್ತಾರ ಹಬ್ಬಕ್ಕೊಮ್ಮೆ ಮಾಡೋದು ಕಠಿಣ ಇರ್ತದೆ ಅದಕ್ಕೆ ಬಂದ ಏಕನಾಥ್ ಮಹಾರಾಜ್ ಹೇಳಿದ್ರು ಮಹಾರಾಜ್ ನಿಮ್ಮಂತಲ್ಲಿ ನಾ ದುಡಿಲಿಕ್ಕಿರ್ತೀನಿ ರೀ ಯಾಕೋ ಇಲ್ರಿ ದುಡಿಲಿಕ್ಕಿರ್ತೀನಿ ಅಂದ್ಕೊಳ್ಳಿ ಪಗಾರ ಏನು ಕೊಡ್ಬೇಕಪ್ಪ ನಿನ್ಗೆ ಅಂತ ಏನೂ ಬೇಡ ದಿವಸ ಹೋಳಿಗೆ ಮಾಡಿ ಹಾಕ್ರಿ ಏನೂ ಬೇಡ ನನಗೆ ದಿವಸ ಹೋಳಿಗೆ ಮಾಡಿ ಹಾಕ್ರಿ ಅವ್ ಗೊತ್ತಾದ ಯಾಕಂದ್ರೆ ಇವ್ ಹೋಳಿಗೆ ತಿನ್ನೋ ಚಟ ಅದ ಅಂತಂದ ಆತ ದುಡಿಯೋ ಅಂದ್ಕೊಳ್ಳಿ 24 ತಾಸು ದುಡಿಯೋ ಕರೆ ಅವನ ಸಂಬಂಧ ಹೋಳಿಗೆ ಮಾಡಬೇಕು ದಿವಸ ಅಲ್ಲಿ ಹಿಂಗಾಗಿ ಹೋಳಿಗೆ ಚಟ ತಿನ್ನೋ ಸಂಬಂಧ ಈಗ ಹೋಳಿಗೆ ತಿನ್ನೋ ಚಟ ಈಗ ನಮಗೂ ಭಾಳ ಇತ್ತದ ಈಗ ಬಾರ್ಡ್ರಿ ಒಳಗೆ ಶುಗರ್ ಅದ ಅಂದ್ಕೊಳ್ಳಿ ಸುಮ್ಮನೆ ಹಿಂದೆ ಮುಂಚೆ ಅಂದ್ಕೊಳ್ಳೆ ಆ ಪೂರಣ್ಪುಳೆನಂತಲ್ಲಿ ಎಂಥ ಅಧಿಕಾರ ಬಂದಿತ್ತು ಗೊತ್ತಾನೋ ಏಕನಾಥ್ ಮಹಾರಾಜರು ನಿರ್ಯಾಣ ತಗೊಳ್ಳಿಕ್ಕೆ ತಯಾರಾದರು ದೇಹ ಬಿಡ್ಲಿಕ್ಕೆ ತಯಾರಾದರು ರಾಮಾಯಣ ಬರ್ಲಿಕ್ಕತ್ತಿದ್ರು ರಾಮಾಯಣ ಬರೋ ಹೊತ್ನಾಗ 3 ಸ್ಕಂದ ಮುಗಿದಿದ್ದು 4ನೇ ಭಾಗ ಉಳಿದಿತ್ತು ಇವ್ರಿಗೆ ಅವತಾರ ಮುಗಿಸುವಂಥ ಸಮಯ ಬಂದುಬಿಡ್ತು ಹಂಗ್ರಿ ಇಚ್ಛಾ ಮರಣಿಗೊಳ್ಳಲ್ಲ ಅಂತೇಳಿ ಅನ್ನಿಸ್ಬೋದು ನಿಮಗೆ ಆದರೂ ಸಹಿತ ಅವ್ರಿಗೆ ಬುಲಾವಿರತ್ತದ ಬರಬೇಕಂತ ಇರತ್ತದ ಈಗ ಅವತಾರಿಕರಾದರೂ ಸಹಿತ ನಾವು ಇಚ್ಛಾ ಮರಣಿಗೊಳ್ಳಾದ್ರೆ ಇನ್ನೊಂದು 100 ವರ್ಷ ಇರಬೇಕಂತ ಹಿಂಗಿಲ್ಲ ಏನ ಅವರು ಹೋಗಬೇಕನ್ನ ಆದರೂ ಏಕನಾಥ್ ಮಹಾರಾಜರು 3 ಸರಿ ಸಾತ್ರಂತ ನೋಡ್ರಿ 3 ಸರಿ ಸಾತ್ರಲ್ಲ 3 ಸರಿ ದೇಹ ಬಿಟ್ರಂತ ಒಂದು ಸರಿ ದೇಹ ಬಿಟ್ರಂತ ಸಿದ್ಗಿ ಮೇಲೆ ಕಟ್ಕೊಂಡು ರಾಮ ಏನಂತಾರಲ್ಲ ಅದಕ್ಕೆ ರಾಮ ಸತ್ಯ ಅನ್ಕೊತ ಬ್ರಾಹ್ಮಣರು ಒಯ್ಲಿಕ್ಕತ್ತಿದ್ರು ಒಬ್ಬಾಕೆ ಹೆಣ್ಮಗಳು ಮಗಳನ್ನ ಗಂಡನ ಮನೆಗೆ ಕಳಿಸ್ಲಿಕ್ಕೆ ಮನೆ ಬಿಟ್ಟು ಹಿಂಗೆ ಹೊರಸಲ ಬಿಟ್ಟು ಹೊರಗೆ ಬಂದ್ಲಂತ ಇವ್ರದ್ದು ಹೊಂಟಿತ್ತಲ್ಲ ರಾಮ ಸತ್ಯ ರಾಮ ಆಕೆ ಅದು ಇದ್ಯಾಕೆ ಬಂತು ಅದು ಅರಿಷ್ಟ ಅಂತಂದ್ಲಕ್ಕಿ ನನ್ನ ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಂತ ಚಲೋ ದಿವಸ ನಾ ಹುಡುಕ್ಯಾಡಿ ನೋಡಿದ್ರೆ ಎದುರಿಗೆ ಇದು ಬಂತಲ್ಲ ಅಂತಂದರು ಇಷ್ಟು ಇದು ಅದಕ್ಕೆ ಸಿದಿಗೆ ಮೇಲೆ ಎದ್ದ ಕೂತ್ರಂತವ್ರು ಏಕನಾಥ್ ಮಹಾರಾಜ್ರು ಎದ್ದು ಕೂಡಲೇ ಆಕೆ ಅಂದ್ರೆ ಏ ತಾಯಿ ನೀ ಸುಮ್ಮನೆ ಇಲ್ಲದ ಮನಸ್ಸಿನಾಗ ಏನು ಅನ್ಬೇಡ
ಇವತ್ತೇನು ನಾ ಸಾಯುದಿಲ್ಲ, ಇವತ್ತೇನು ಸಾಯುದಿಲ್ಲ ಅಂತ ತಳಗಿಳಿದು ಬಿಟ್ರಂತ. ಅವ್ರು ಹೊತ್ಕೊಂಡು ಹೋಗಾರು ಅಂದ್ರಂತ. ಇಷ್ಟು ಹೊತ್ಕೊಂಡು ಬಂದಿದ್ದ, ಇನ್ನಷ್ಟು ಹೋಗಿದ್ರ ಇದನ್ನೇ ಬರ್ತಿತ್ತು. ಎದ್ದು ಕೂತಾರಲ್ಲ ಅಂತಂದು ಕೂಡಲೇ ಮತ್ತೊಂದು ಸ್ವಲ್ಪ ದಿವಸ ಹೋದ ಕೂಡಲೇ ಮತ್ತೊಂದು ಸತ್ರಂತ ಅನ್ನಬಾರ್ದು ನಾವು ಇದಕ್ಕೆ. ಮತ್ತೊಂದು ದೇಹ ಬಿಟ್ರಂತ. ಮತ್ತೆ ಅವ್ರನ್ನ ಕಟ್ಕೊಂಡು ಹಿಂಗೆ ಹೊಂಟಿದ್ರು. ಹೊಂಟ್ಕೊಳ್ಳಿ ಮತ್ತೊಂದು ಅಪಶಕನ ಅಂತೇಳಿ ಮಂದಿದು ಮಾಡ್ಲಿಕ್ಕತ್ರಂತ. ಅಂದ ಕೂಡಲೇ ಮತ್ತೆ ಎದ್ದು ಕೂತ್ರಂತ. ಇವ್ರು ಈ ಸಿದಿಗೆ ಹೋಗ್ತಾರ ಅಂದ್ರಂತ. ತಿರುಗಿ ಮುರುಗಿ ಹಿಂಗೆ ಸಾಯೋದು ಏಳೋದು ಮಾಡಿದ್ರೆ ನಮ್ಮ ಗತಿ ಏನಂತೇಳಿ, ಇನ್ನೇನು ನಾವು ಬರೋದಿಲ್ಲ ರೀ ಮಹಾರಾಜ್ರ ಅಂತೇಳಿ ಕೈ ಮುಗಿದು ಹೋಗಿಬಿಟ್ರಂತವ್ರು. ಅದಕ್ಕೆ ಕಡಿ ಸರಿ ಏನು ಮಾಡಿದ್ರೆ ಗೊತ್ತಾನ, ಎಲ್ಲ ಮಂದಿನ ಕರ್ಕೊಂಡು ಹೋಗಿ ಆ ಗೋದಾವರಿ ತೀರಕ್ಕೆ ಹೋಗಿ ಇವರೆಲ್ಲ ಭಜನೆ ಮಾಡೋ ಹೊತ್ನ್ಯಾಗ ನೀರಾಗಿ ಅವ್ರು ಏನಪ್ಪ ಅಂದ್ರೆ ತಮ್ಮ ಜಲ ಸಮಾಧಿ ಅಂತಕೊಂಡ್ರು. ಟೊಬ್ಬಾರ ಕುಮಾಯೇ ಕೊನೆ ಒಂದು ಪಾರ್ಟ್ ಏನದಲ್ಲ, 4ನೇ ಪಾರ್ಟ್, ಇದನ್ನು ಯಾರು ಬರೀದು, ಇನ್ನು ಹಂಗಾರು ಉಳಿದು ಬಿಡ್ತಲ್ಲ ಅಂತಂತೆ ಎಲ್ಲ ಮಂದಿ ವಿಚಾರ ಮಾಡ್ಲಿಕ್ಕತ್ರು. ಜಿಜ್ಞಾಸುಗಳು ಇರ್ತಾರಲ್ಲ, ಮಹಾರಾಜ್ರ ನೀವೋ ಹೊಂಟ್ರಿ, ಅರಿಸ್ಟಾಟಲ್ರು ಹೊಂಟಂತ. ಇದು ಯಾರವರು? ಅರಿಸ್ಟಾಟಲ್ರು ತತ್ವಜ್ಞಾನಿ ಯಾರವರು? ಹೌದಲ್ಲ? ಅವ್ರ ಶಿಷ್ಯರಿಗೆ ಹೇಳಿದ್ರಂತ. ಅವತ್ತಿನ ದಿವಸ ಎಲ್ಲ ಬೋಧ ಮಾಡಿದ್ರಂತ ತತ್ವಜ್ಞಾನದ್ದು. ಯಾವುದು ಜೀವನ ಹೋಗೋದಿಲ್ಲ ಬರೋದಿಲ್ಲ ಹಿಂಗೆಲ್ಲ ದೊಡ್ಡ ದೊಡ್ಡ ಇದು ಹೇಳಿದರು. ಹೇಳಿದ ಕೂಡಲೇ ಇನ್ನು ನಾಳೆ ಅಂತೂ ಅವ್ರಿಗೆ ವಿಷ ಹಾಕೋದು ಅಂತೇಳಿ ರಾಜ ವಿಷ ಹಾಕಾವಿದ್ದವ್ರಿಗೆ. ನಾಳೆ ನನಗೆ ವಿಷ ಹಾಕ್ತಾರೆ, ನಾ ಸಾಯ್ತೀನಿ ಏನು, ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಶರೀರ ಹೋಗ್ತದೆ ಖರೆ ನಾ ಇರ್ತೀನಿ ಅಂತ ಹಿಂಗೆಲ್ಲ ಹೇಳಿಕತ್ರು. ಅದ್ರಾಗ ಒಬ್ಬ ಶಾಣೆ ಶಿಷ್ಯ ಇದ್ದಂತೆ. ಮಹಾರಾಜ್ರೆ ನೀವು ಹೋದ ಕೂಡಲೇ ನಿಮ್ಮನ್ನು ದಹನ ಹೆಂಗೆ ಮಾಡ್ಬೇಕ್ರಿ ಅಂತ. ಏನು ಹುಗಿಬೇಕು, ಏನು ಸುಡ್ಬೇಕ್ರಿ ಅಂತ ಅವ್ರು ಅಂದ್ರಂತ. ನಿಮ್ಮೆಲ್ಲರೂ ಗೋರಿ ಮೇಲೆ ಗೋರಿಗಳು ಆದ್ರೂ ಸಹಿತ ನಾ ಇರ್ತಾನೆ, ಏನು ಹುಚ್ಚಿದ್ದೀವೋ ಅಂತಂದ್ರಂತ ಅವ್ರು. ನಿಮ್ಮೆಲ್ಲರೂ ಗೋರಿ ಕಟ್ಟಿದ ಮೇಲೂ ನಾ ಇರ್ತಾನೆ, ನೀವು ಹೊಂಟಿರೋ ಅಂತಂದ್ರಂತ. ಹಂಗೆ ಶಾಣೆತನಕ್ಕೂ ಒಂದು ಮಿತಿ ಇರ್ತದೆ. ಪುರಾಣ ಪೋಳ್ಯಾಗ ಅಂದ್ರಂತ ಇವರೆಲ್ಲ ಮಂದಿ ಅಂದರು, ಇದನ್ನ ಇಷ್ಟು 4ನೇ ಭಾಗ ನಮಗೆ ಹೆಂಗೆ ಆಗ್ತದೆ, ನೀವು ಬರ್ದದ್ದು ಅರ್ಧ ಬಿಟ್ಟದ್ದು ನಮಗಾಗೋದಿಲ್ಲ. ಅವ್ರ ಮಗ ಒಬ್ಬ ಪಂಡಿತ್ ಇದ್ದ, ಏಕನಾಥ್ ಮಹಾರಾಜ್ರ ಮಗ ಕಾಶಿ ಒಳಗೆ ಕಲ್ತು ಬಂದಿದ್ದು ನಿಮ್ಮಂತಲ್ಲಿ. ಅವು ಎಷ್ಟು ಪಂಡಿತ್ ಇದ್ದಂದ್ರೆ ಅವ ಬರಿಬಹುದು ಅಂತಂದ್ರೆ ಅವ ಅಪ್ಪನ ಜೋಡಿ ಸಜ್ಜ ಇದ್ದಿದ್ದಿಲ್ಲ, ಏಕನಾಥ್ ಮಹಾರಾಜ್ ಜೋಡಿ ಸಜ್ಜ ಇದ್ದಿದ್ದಿಲ್ಲ. ಅವ್ರಂದ್ರೆ ಅವೇನು ಬರಿತಾನ, ಪಂಡಿತಗಿರಿ ನಡೆಯುವುದಿಲ್ಲ. ಅದಕ್ಕೆ ನಮ್ಮ ಪುರಾಣ ಪುಳ್ಯ ಬರಿತಾನಲ್ಲ, ಪುರಾಣ ಪುಳ್ಯ ಏನು ಬರಿತಾನೆ ರೀ, ಹೋಳಿಗೆ ತಿನ್ನೋದ್ರಾಗ ಅವ ಬರಿತಾನೆ. ನಾವು ಹೋದ್ಮೇಲೆ ಅವಾಗ ಹೇಳಿಬಿಟ್ರಿ ಅವ ಬರಿತಾನ. ಖರೆ ಹೇಳ್ಬೇಕಂದ್ರೆ ಮಹಾರಾಜರ ದೇಹ ಬಿಟ್ಟ ಮೇಲೆ ಆ 4ನೇ ಭಾಗ ಪೂರಣ ಪೋಳೆನ ಬರ್ದನು. ಟೊಬ್ಬಾರ ಕುಮಾಯೇ ಹೋ. ಹಂಗ ಸಮರ್ಥ ರಾಮದಾಸ್ ಮಹಾರಾಜರ ಶಿಷ್ಯರು ಅನೇಕರಿದ್ರಿ ಇಂಥ ನಿಷ್ಠಾವಂತರು. ಅದ್ರಾಗ ಒಬ್ಬ ಔರಂಗಾಬಾದ್ ಕಡೆಯಿಂದ ಬಂದಿದ್ದಂತ. ಔರಂಗಾಬಾದ್ ಕಡೆಯಿಂದ ಸಣ್ಣ ಹುಡುಗಿದ್ದ. ಅವ್ರವ್ವ ಅಪ್ಪ ಬಂದ ಸಮರ್ಥರಂತಲೇ ನಮ್ಮ ಮಗನ ನಿಮ್ಮ ಪಾದಕ್ಕೆ ಹಾಕ್ತೇವ್ರಪ್ಪ, ಇಲ್ಲೇ ಅವನು ಉದ್ಧಾರ ಮಾಡ್ರಿ ಅಂದ ಕೂಡಲೇ ಬಿಟ್ಟು ಹೋದ್ರು. ಆ ಹುಡುಗ ಭಯಂಕರ ಬೋಳೆ ಸ್ವಭಾವದ ಇದು. ಅವ್ರಿಗೆ ಹೇಳಿ ಹೋದ್ರ ಅವ್ವ ಅಪ್ಪ, ಇನ್ನೇನಿದ್ದಲ್ಲ ಸಮರ್ಥ ರಾಮದಾಸ್ ಮಹಾರಾಜರು ಇವರ ತಂದೆ ತಾಯಿ ಅಂತ ತಿಳ್ಕೊ ಅವ್ರು ಸೇವೆ ಮಾಡ್ಕೊತ ಹೋಗೋದು ಕೂಡಲೇ ಆಯ್ತಳಪ್ಪ, ನಾ ಎಲ್ಲ ಸೇವೆ ಮಾಡಿಸ್ಕೊತಂತೇಳಿ ಅವು ಪುರಾಣ ಪುಣ್ಯಾಗ ಹೇಳಿದ್ರು. ನೀ ಎಲ್ಲೂ ಆ ಕಡೆ ಈ ಕಡೆ ಈ ಮಂದಿ ಜೋಡಿ ಆಡಬೇಡ. ಅಂಡು ಪಂಡು ಶಿಷ್ಯರು ಭಾಳ ಇದ್ರು ಅವ್ರಿಗೆ. ಏನು ಎಂತೆಂಥ ಕಲ್ಯಾಣಿನ ಸಹಿತ ಮಂಗನಗತೆ ಮಾಡಿಬಿಟ್ಟಿದ್ರು ಅವರು. ಸುಮ್ಮನೆ ಹೋದ್ರೆ ಅವ್ರು ಅಂತ ಇದ್ರಾಗ ಗುಡ್ದಾಗ ಡಾಳ್ಗಪ್ಪು ಅಂತ ಅದು ಕತ್ತಿ ಬೇರೆ ಅದ. ಡಾಳ್ಗಪ್ಪು ಅಂದ್ರೆ ಹಂಡೆದಾಗ ನೀರು ತರ್ತಿದ್ರು ಅಂತೇಳಿ ಪಾಪ ಇವರು ಸಮರ್ಥರು ಏನಂದ್ರು, ಪಾಪ ಇಷ್ಟು ಇದು ಈ ರೀತಿ ಕೆಲಸ ಮಾಡ್ತಾನಂತೇಳಿ ಹೋಗೋ ಹೊತ್ನಾಗ ಒಂದಿಷ್ಟು ಹೆಸರು ಬ್ಯಾಳಿ, ಒಂದು ಸೇರು ಬೆಲ್ಲ, ಒಂದಿಷ್ಟು ತುಪ್ಪ ಹಾಕಿ ಕೊಟ್ರೆ ಇವ್ಕೆ ಸಂಕಟಂತ ನೋಡು. ತಾವೇನು ತರವ್ರಲ್ಲ ಮತ್ತು ನೀರು ಆ ಬುರ್ಮುಡಿ ನದಿ ಅದಲ್ಲ, ಅಲ್ಲಿಂದ 2 ಕಿಲೋಮೀಟ್ರ್ ತರ್ತಿದ್ದಾವೆ. ಹಂಡೆ ನೋಡ್ರಿಲ್ಲ ನೀವೆಲ್ಲರೂ. ಪಾಪ ಬೆವರು ಸುರಿಸ್ಕೊಂಡು ಬರ್ತಿದ್ದ. ಇವು ಕ್ವಾಣ್ಗತೆ ಇವು ಬರೀ ಇದಕ್ಕೆ ಬಂದೇವ್ ನಾವು ಅಂತ. ಮಹಾರಾಜರಿಗೆ ಬೇಕೋ ಬೇಡ, ಇನ್ನೂ ಶಿಷ್ಯರು ಹೆಚ್ಚಾದ್ರೂ ಹೋಗ್ರಿ ಮನೆಗೆ ಅಂತ ಅನ್ಬೇಕು. ಹಿಂಗೆ ಕ್ವಾಣಗತೆ ಕೆಲಸ ಮಾಡೋದು ಇದಕ್ಕೊಂದು ಕಲ್ಯಾಣಿಗೆ ಬುದ್ಧಿನೇ ಇಲ್ಲ ಅಂತ. ಕ್ವಾಣಗತೆ ಹಂಗೆ ಕೆಲಸ
ನಾವು ಎಲ್ಲ ಮಾಡ್ತಿದ್ದೇವೆ ಖರೆ ಇಲ್ಲಿ ಅದಕ್ಕೆ ಬಂದೆವು ಉದ್ಧಾರ ಆಗಲಿಕ್ಕೆ ಬಂದೆವು ಅಂತ ನಾವು ದಾಸಬೋಧ ಪಾರಾಯಣ ಮಾಡಬೇಕಾಗ್ಯದ ಹಂಗೆ ಹಿಂಗೆ ಅಂತಂತಿದ್ರಂತ ಡಾಳ ಗಪ್ಪು ಅಂದ್ರೆ ಹೆಸರು ಬ್ಯಾಡಿ ಗಪ್ ಮಾಡಾವಂತ ಅರ್ಧ ಸೇರ್ ತುಪ್ಪ ಹಾಕಿ ತಿಂದು ಬರ್ತಿದ್ದ ಡಾಳ ಗಪ್ಪು ಅಂತಿದ್ರಂತ. ಅದ್ರ ಬಗ್ಗೆ ಕತ್ತಿ ಮತ್ತೊಮ್ಮೆ ಹೇಳಂತ. ಇವು ಏನು ಬಂದಿದ್ಲ ಔರಂಗಾಬಾದ್ ಶಿಷ್ಯ ಸಣ್ಣ ಹುಡುಗಿತ್ತು. ಅವ್ರಂದ್ರು ಮತ್ತು ಗುರುನಾಥನ ಪೇ ಮೆಚ್ಚಲ ನೀನು ನನ್ನ ಜೊತೆನೇ ಇರುತ್ತಪ್ಪ, ಸುಮ್ಮನೆ ನನ್ನ ಸುತ್ತಮುತ್ತಲು ಏನರ ಕೆಲಸ ಇದ್ರೆ ಸೇವೆ ಮಾಡ್ಕೋತೀರಪ್ಪ ಅಂತ ಅಂದಿರು. ಮಾಡ್ಕೋತ ಅವ್ರು ಏನಂದರು, ನೀ ಏನಿದ್ದಿಲ್ಲ ನನಗೆ ಎಲಿ ತಿನ್ನೋ ಚಟ ಇತ್ತು, ಸಮರ್ಥರಿಗೆ ಎಲಿ ಚಟ ಇತ್ತು. ಅದನ್ನು ಮೊದಲು ತಿನ್ಲಿಕ್ಕತ್ತಿದ್ರೆ ಹಲ್ಲು ಅಳಿಗಾಡ್ಲಿಕ್ಕತ್ತು ನೋಡು, ಇದನ್ನು ಕೊಟ್ಟು ತೊಗೊಂಡು ಬಾರೋ ಅಂತಂದ್ರೆ. ಅದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಕಫ ಶುರು ಆಗಿಬಿಡ್ತಾರೆ. ಕಫ ಶುರು ಆದ ಕೂಡಲೇ ಕಫ ಕ್ಯಾಕರ್ಸ್ ಇದು ಮಾಡ್ಲಿಕ್ಕತ್ರು. ಆ ಪೀಕ್ ದಾಣಿ ಅಂತ ಇರ್ತದೆ ನೋಡು, ಪೀಕ್ ದಾಣಿ ಒಳಗೆ ಉಗುಳ್ಲಿಕ್ಕತ್ರು. ಉಗುಳಿಗೆ ಒಂದು ದಿವಸ ತಾವೇ ತೊಳಿಲಿಕ್ಕತ್ರು. ಮುಂದೆ ಕಡಿಕೆ ತ್ರಾಸ ಆಗ್ಲಿಕ್ಕತ್ತು. ಇದನ್ನು ತೊಳೆದು ಸ್ವಚ್ಛಗೆ ಯಾರೂ ಇಲ್ದಲ್ಲಿ ಇದನ್ನು ಚಲ್ಕೊಂಡು ಅದನ್ನ ತೊಳೆದು ತೊಗೊಂಡು ಬಾರಪ್ಪ ಅಂದ ಕೂಡಲೇ ಹೋದವ. ಎಷ್ಟು ಬೋಳಾರಾಮ ಇದ್ದಂದ್ರೆ ಅವ ಅಲ್ಲಿ ಯಾರೂ ಇಲ್ಲ, ಗುಡ್ದಾಗ ಎಲ್ಲರೂ ಕಾಣವ್ರಿ, ಯಾರೂ ಇಲ್ದಲ್ಲಿ ಚಲ್ಲಂದಾರ, ಯಾರೂ ಇಲ್ಲಲ್ಲಿ ಜಾಗನೇ ಇಲ್ಲ ಅಂತೇಳಿ ಅದು ಏನು ಮಾಡಿದ, ತುಂಬಿತ್ತದು ಫುಲ್ ಕಫ. ಅದನ್ನು ಗಟ ಕುಡಿದು ಬಿಟ್ಟು ಕುಡಿದು ಸ್ವಚ್ಛ ತೊಳ್ಕೊಂಡು ಬಂದ. ಜ್ಞಾನ ದೃಷ್ಟಿಯಿಂದ ಸಮರ್ಥರು ನೋಡಿದ್ರು ನೋಡು, ಎಂಥ ಬೋಳೆ ಸ್ವಭಾವಪ್ಪ ಇವ ಅಂತೇಳಿ ಅವನ ಅಗದಿ ಪರ್ಸನಲ್ ಅಸಿಸ್ಟೆಂಟ್ ಮಾಡ್ಕೊಂಡ್ಬಿಟ್ರು. ಅವರಂದರು ನನಗೆ ಎಲಿ ಇದು ಹಚ್ಕೊಡು ನೀನೇ ಮಾಡಂತ. ಮುಂದೆ ಕುಟ್ಟಿ ಕೊಡಂದ್ರು. ಆ ಕುಟ್ಟು ಹೊತ್ನಾಗ ಈ ಮಂದಿ ಇತ್ತಲ್ಲ, ಎಲಿ ಡಬ್ಬಿ ಒಂದು ಇರ್ತದೆ, ಇತ್ತು ನೋಡಿ ನಮ್ಮ ಮನೆ, ಹೌದಲ್ಲ, ಎಲಿ ಡಬ್ಬಿ, ಎಲಿ ಅಡಿಕೆ ಹಾಕಿದ ಡಬ್ಬಿ ಇರ್ತದೆ. ಸ್ವಲ್ಪ ದಿವಸ ನೋಡಿ ಇವ್ರಿಗೆ ಸಂಕಟ ಆಗ್ಲಿಕ್ಕೆ ಸದಾ ಮಹಾರಾಜ ಜೋಡಿ ಇರ್ತದಲ್ಲ ಈ ಹುಡುಗಿದು. ನಾವು ಎಂದಿನಿಂದ ಮನೆ ಬಿಟ್ಟು ಬಂದೆವು, ನಾವು ದೂರ ಅದನ್ನು ಬೇಡ್ಕೊಂಡು ಬರೋದು, ಅದನ್ನು ಮಾಡ್ಲಿಕ್ಕತ್ತೇವು. ಇವಾಗ ಅಲ್ಲೇ ಮಹಾರಾಜ ಜೋಡಿ ಇರ್ತಾನೆ, ಎಂಥದಪ್ಪ ಇವಂದು ಅಂಥೇಳಿ ಮನಸ್ಸಿಗೆ ತಾಪ ಆಗ್ಲಿಕ್ಕತ್ತು ಏನು ಮಾಡಿದ್ರು ಅವರು, ಆ ಎಲೆ ಇಟ್ಟದ ಡಬ್ಬಿ ಇರ್ತದಲ್ಲ, ಎಲೆ ಇಟ್ಕಿದೀವಿ ಅದನ್ನು ಮುಚ್ಚಿಟ್ಟುಬಿಟ್ರು. ಅದು ಮರುದಿವ್ಸ ಅವರು ತೊಗೊಂಡು ಬಾರೋ, ಅವನ ಹೆಸರು ಬೋಳೆ ಸ್ವಭಾವದಂತ ಬೋಳಾರಾಮ್ ಅಂತ ಇಟ್ಟಿದ್ರು. ಅಂದ್ಕೂಳೆ ಬೋಳಾರಾಮ ಎಲೆ ತೊಗೊಂಡು ಬಾರ ಅಂದ್ಕೂಳೆ ಹುಡುಕಾಡ ಡಬ್ಬಿ ಸಿಗೋದಿಲ್ಲ. ಹಿಂಗೆ ಒಮ್ಮೆ ಎಲೆ ಮುಚ್ಚಿಡುದು, ಒಮ್ಮೆ ಸುಣ್ಣ ಡಬ್ಬಿ ಮುಚ್ಚಿಡುದು, ಹೀಗೆಲ್ಲ ಮಾಡ್ಲಿಕ್ಕತ್ರು. ಕಡಿಕೊಮ್ಮೆ ಕಲಬತ್ತಿರ್ತಲ್ಲ ಕುಟ್ಟುದು, ಅದನ್ನು ಮುಚ್ಚಿಟ್ಬಿಟ್ರು. ಅದನ್ನ ಮುಚ್ಚಿಟ್ಕೊಳ್ಳಿ ಇವ್ರಂದ್ರು ಲಘು ತೊಗೊಂಡು ಬಾರೋ ಎಲಿ ಬೋಳಾರಾಮ ಅಂತ ಒದರಿದ್ರು. ಹುಡುಕ್ಯಾಡ್ತಾನೆ ಕಲಬತ್ ಸಿಗೋಲ್ತು. ಲಘು ತೊಗೊಂಡು ಬಾರೋ ಅಂತಂತೇಳಿ ಮೊದಲೇ ಸಮರ್ಥರಿಗೆ ಅನಿಸ್ತಿದ್ರಿ ಎಲ್ಲರೂ. ಅವ ಅಂದ ಮಹಾರಾಜರ ಭಾಗ ಇದು ಸಿಟ್ಟಿಗೆ ಬಂದಾರ ಅಂಥೇಳಿ ಸರಾಸರ ಒಳಗೆ ಕೊಲೆಯಾಗ ಹೋದ. ಅದೆಲ್ಲ ಈ ಸುಣ್ಣ ಇದು ಹಚ್ಚಿದ್ರೆ ನಾವೆಲ್ಲ ಮೊದಲು ಹಚ್ತಿದ್ವಲ್ಲ, ಈಗಂತೂ ನಾ ಎಲಿ ತಿನ್ನೋರು ಮೋತಿನೇ ನೋಡೋದಿಲ್ಲ. ಅದನ್ನೆಲ್ಲ ಹಚ್ಚಿ ಸರಾಸರ ಎಲ್ಲ ಕಾಚಿಗೆ ಹಚ್ಚಿ ಬಾಯಾಗ ಹಾಕೊಂಡು ಕಚ್ಚ ತಿಂದ ಅಗದಿ ರಸ ಅಗದಿ ಇದು ಆಗಿಬಿಡ್ತದೆ. ಅದನ್ನ ತೊಗೊಂಡು ಒಂದು ಅರಿಬ್ಯಾಗ ಹಿಂಗೆ ಹಾಕ್ಕೊಂಡು ಅದನ್ನು ತೊಗೊಂಡು ಬಂದು ಮಹಾರಾಜರಿಗೆ ಕೊಡವ. ಅದನ್ನ ತಿಂದು ಕೂಡ ಮಸ್ತ್ ಅದ ನೋಡೋಣ ಅವರು. ಬೋಳಾರಾಮ ದಿವಸ ಹಿಂಗೆ ಇದೇ ಕಲ್ಬತ್ನಾಗ ಕುಟ್ಕೊಂಡು ಬಾ ಅಂತ. ಇವರು ಕಲ್ಬತ್ತು ಮುಚ್ಚಿಟ್ರ ಇದೊಳೆ ಹತ್ತಿರ ಅಂತಂದ್ರೆ ಇವರು ಮಂದಿ ಬಾಯಾಗ ತಿಂದು ಗುರುಗಳಿಗೆ ಕೊಡ್ತಾನ. ಇವಾಗೂ ಬುದ್ಧಿಲ್ಲ, ಗುರುಗಳಿಗಾರ ಗೊತ್ತಾಗಬೇಕಿಲ್ಲೋ, ಜ್ಞಾನ ದೃಷ್ಟಿಯಿಂದ ನೋಡ್ಬೇಕು, ಅವ್ರಿಗೆ ಇನ್ನೂ ತಾಕತ್ ಬಂದಿರ್ಲಿಕ್ಕಿಲ್ಲ ಅಂತೇಳಿ ಹಿಂಗೆ ಹೌದಲ್ಲ. ಇದಕ್ಕೆ ಹಂಗಾರೆ ಇದನ್ನು ಬಿಡಿಸ್ಬೇಕಿತ್ತು, ಚಲೋ ಅಲ್ಲ ಅಂದ್ರೆ ಏನು ಬಿಡಿಸ್ಬೇಕಂದ್ರೆ ಅದು ಅವ್ರು ತಿನ್ನೋದಕ್ಕೆ ಇವ್ರು ತಿನ್ನೋದಕ್ಕೆ ಏನು ಸಂಬಂಧ ಇಲ್ಲ. ಇವನು ಒಟ್ಟ ಮಹಾರಾಜರಿಂದ ದೂರ ಹಾಕ್ಬೇಕಂತೇಳಿ ಶಿವಾಜಿ ಮಹಾರಾಜರು ಬರು ಹಾದಿ ಕಾಯ್ಕೊತ ಕೂತಂತಿದ್ರು ಮಂಡಳಿ. ಶಿವಾಜಿ ಮಹಾರಾಜರು ವಾರಕ್ಕೊಮ್ಮೆ ಬರ್ತಿದ್ರು. ಓಡಿ ಹೋದ್ರಂತ. ಓಡಿ ಹೋದ್ರು, ಯಾಕೆ ರೋಪ ಹಿಂಗೆ ಓಡಿ ಬರ್ಲಿಕ್ಕತ್ತೀರ ಅಂದ್ಕೊಳ್ಳಿ. ಏನೆಲ್ಲ ಹದಗೆಟ್ಟು ಬಿಟ್ಟದ್ರಿ, ಈಗ ಗರ್ಡನೇ ಆಗಿ ಪರಿಸ್ಥಿತಿನೇ ಹದಗೆಟ್ಟು ಬಿಟ್ಟದ್ರಿ. ಏನಾಗ್ಯದ, ಏನು ರೀ ಅಸಹ್ಯತನ ಇದು, ಇವು ಶಿಷ್ಯರ ಬಾಯಾಗ ಎಲಿ ತಿಂದು ಕೊಡಿದ್ರೆ ಕಲ್ಬತ್ತು ಬೇಕಾದ್ರೆ ಮತ್ತೊಂದು ನೀವು ಹೇಳಿದ್ರೆ ತಂದು ಕೊಡ್ತಿದ್ರಲ್ಲ. ಏನದೇ ಆಗಿದೆ, ಹಿಂಗೆ ಆಗ್ಯದ. ಆ ಬೋಳಾರಾಮನು ಹುಡುಗಿದ್ದಾನ, ಅವ್ನು ಎಲ್ಲಿ ಬೇಕಾದ್ರೆ ವೀಡ ತೊಗೊಂಡು ಬಾ ಅಂದ ಕೂಡಲೇ ಅವ್ನು ಎಲ್ಲಿ ಹಾಕ್ಕೊಂಡು ಬಾಯಾಗ ಹೋಗಿ ಕಚ್ಚ ತಿಂತಾರೆ ಹೊಲಸ. ಏನು ಎಲ್ಲ ಜೊಲ್ಲ ಆಗಿಲ್ಲ, ಎಲ್ಲ ಸೇರಿರ್ತದೆ. ಅಂಥವು ಮಹಾರಾಜರು ಕೊಟ್ಕೊಳ್ಳಿ ಅಗದಿ ಏನು ಚಪ್ಪ ಅಂತೇಳಿ ನರಗಿ ಇದು ಬಡ್ಕೊತ ತಿಂತಾರೆ ಮಹಾರಾಜರು.
ಇದನ್ನು ಹೆಂಗಾರ ಮಾಡಿ ತಪ್ಪಿಸಿಬಿಡ್ರಿ ಅಂತಂದು ಕೂಡಲೇ ಆಯ್ತಳಪ್ಪ, ಇದು ಚಲೋ ಅಲ್ಲಲ್ಲ ಇದು. ಯಾಕಂದ್ರೆ ಮಹಾರಾಜರಿಗೆ ಉಚ್ಚಿಷ್ಟು ಕೊಡೋದು, ಎಂಜಲ ಕೊಡೋದು ಅಂದ್ರೆ ಚಲೋ ಅಲ್ಲ ಅಂಥೇಳಿ ಹೋದ ಕೂಡ ಬಾರಪ್ಪ ಶಿವಬಾ ಅಂತಂದ್ರೆ ಸಮರ್ಥರು. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಏನಪ್ಪ ಶಿವಬಾ ಹೆಂಗೆ ನಡೆದ ದಾಸಬೋದು ಓದೋದು ಗೀದೋದು ಮನ್ಯಾಗ ಮಾಡ್ಲಿಕ್ಕತ್ತಿಲ್ಲ, ಎಲ್ಲಿ ಓದ್ತೀರಿ, ನಮಗೆಲ್ಲ ರಾಜಕಾರಣ ಹಚ್ಚಿ ಕೂತೀರಿ, ನಮಗೆ ಏನೂ ಆಗವಲ್ತು ಅಂತಂದು ಕೂಡಲೇ ಕಡಿಕೆ ನನಗೇನೋ ಒಂದು ಸ್ವಲ್ಪ ಇಲ್ಲಿ ಯಾಕೋ ಸುದ್ದಿ ಬಂದದ್ರಿ ಅಂತ. ಏನು ಬಂದದ ಅಂತ, ಇಲ್ಲ ಇದು ಎಲೆ ಅಡಿಕೆ ಕೊಟ್ಟು ಕೊಡೋದು ಹಿಂಗೇನೋ ಅಂತ ಅಂದ್ಕೊಳ್ಳಿ. ಯಾಕೆ ಯಾರು ಹೇಳಿದ್ರಿ ನಿನಗೆ? ಹಾಗೇನಿಲ್ಲ ಅಂದ ಕೂಡಲೇ ಇಲ್ಲ ನನಗೆ ಸುದ್ದಿ ಬಂದ ಕೂಡಲೇ ಹೌದಾ ಹಂಗಾರೆ ಬೋಳಾರಮ್ಮ ಎಲ್ಲಿ ಕುಟ್ಕೊಂಡು ಬಾರೋ ಅಂತ ಎಲ್ಲಿ ಕುಟ್ಕೊಂಡು ಬಾ ಅಂದ ಕೂಡಲೇ ಅವ ಮತ್ತೆ ತೊಗೊಂಡು ಹೋದ ಕಚ್ಚ ಕಚ್ಚ ತಿನ್ಲಿಕ್ಕತ್ತ. ಅಂದ ಕೂಡಲೇ ಹೋಗಿ ಅದನ್ನ ಎಲ್ಲಿ ಇಸ್ಕೊಂಡು ಬಾ ಅಂತ ಮತ್ತೇನು ಹೇಳಿದ್ರು, ಆ ಕಲಬತ್ತು ಜೋಡಿನ ಬಾ ತೊಗೊಂಡು ಬಾ ಅದನಂತೆ. ಅವ ಎದ್ರಾಗ ಕುಟ್ತಾನಂತೆ ತಕರಾರು ಮಾಡ್ಲಿಕ್ಕತ್ತಿಲ್ಲ, ನೀನು ಕಲಬತ್ತು ಜೋಡಿನ ತೊಗೊಂಡು ಬಂದುಬಿಡ ಎಲ್ಲಿ ಶಿವಬಾ ಅಂತಂದ್ರು. ಹಂಗಾರೆ ಆ ಕಲಬತ್ತರೆ ಸಿಕ್ಕಂಗೆ ನೋಡಿದಂಗೆ ಆಗ್ತಂತ ಹೋಗಿ ಕಲಬತ್ತು ಕೊಡಬೇಕು ಅನ್ನೋಕೆ ಕಚ್ಚ ಕಚ್ಚ ತಿನ್ಲಿಕ್ಕತ್ತಿದ. ಕಲಬತ್ತು ಬೇಡಿದ್ರ ಮಹಾರಾಜರಂತಂದು ಅಂದಾಗೆ ಏನು ಮಾಡಿದವ, ಕಲಬತ್ತು ಇದೆಯಲ್ಲ ಸರಾಸರ ಚೂರಿ ತೊಗೊಂಡು ಜುಟ್ಟ ಹಿಡ್ದ ಹಿಂಗೆ ಕುತ್ತಿಗೆನೇ ಕೊಯ್ಕೊಂಡು ಬಿಟ್ಟ. ಕುತ್ತಿಗೆ ಕೊಯ್ಕೊಂಡು ಕೊಟ್ಟ ಅದನ್ನ ಹಿಂಗೆ ಕೊಟ್ಟ, ಲಘು ಹೋಗಿ ಮಹಾರಾಜ್ರಿಗೆ ಕೊಡಂತ. ಹಂಗೆ ರೂಂಡ್ ಹಂಗೆ ಮಾಡಿಕತ್ತ ಕಾಚಕ್ಕೆ ತನ್ನಿಕತ್ತದ. ಲಘು ಹೋಗಿ ಕೊಡು, ಇರ್ಲಿಕ್ಕಂದ್ರೆ ಬಾಯಂದು ಬೀಳ್ತದ ಅಂತೇಳಿ ಕೊಡೋದು ಕೂಡ ಕಲಬತ್ತು ಇದನ್ನ ಹಿಂಗೆ ಹೇಳ್ಕೊಂಡು ಬಂದ. ರಕ್ತ ಸೋರ್ಲಿಕ್ಕತ್ತ. ಇದೊಳಗೆ ಗದ್ಲಕ್ಕೆ ಬಿದ್ದನಲ್ಲಪ್ಪ ಮಾರಾಯ ಅಂತ ಸುಮ್ಮನೆ ಒಬ್ಬ ಭಕ್ತನ ಕೊಂದಂಗೆ ಆಗ್ತದೆ. ಈ ಮಂದಿ ಮಾತು ಕೇಳ ಎಷ್ಟು ಇದು ಆತಂತೇಳಿ ಗಾಬರಿ ಅದ. ಎಲ್ಲ ಕೋಲಿ ತುಂಬ ರಕ್ತ ಹರಿದದ. ತೊಗೊಂಡು ಲಘು ತೊಗೊಂಡು ಬಾರೋ ಶಿವಬಾ ಅಂತಂದು. ಇವರು ಅಂಜಾವನೆ. ಮತ್ತು ಶಿವಾಜಿ ಸಮರ್ಥರಿಗೆ ಅಂಜಲಾರದವ್ರು ಯಾರು ಇದ್ದಾರೆ, ನಮ್ಮ ಮಹಾರಾಜರಿಗೆ ಹೆಂಗೆ ಅಂತಿರಂಗೆ ಕಲಬತ್ತು ತೊಗೊಂಡು ಹಿಂಗೆ ಬಂದು ಕೂಡಲೇ ಹಿಂಗೆ ಮಾಡಿದ ಕೂಡಲೇ ಬಾಯಿ ತೆಗೀತು. ಹಿಂಗೆ ಕೈ ಮಾಡಿದ್ರು ಅವರು. ಕೈಯಾಗ ಬಿತ್ತು ತಿಂದು ಯಾಕೋ ಶಿವಬಾ ಕಲಬತ್ತು ಹೆಂಗದ ನೋಡಿದಿಲ್ಲ. ಮಹಾರಾಜರ ಸರ್ವತ ತಪ್ಪಾತ್ರಿ, ನಾವು ಸಪ್ಪಾಟ ಅಂದು ಕೂಡಿ ಏನಂದ್ರೆ ಅವರು ಏನಂದು ಕೂಡಲೇ ಆತಲ್ಲ ಈಗ ನಿನಗೆ ಬಗೆಹರಿತಿಲ್ಲೋ, ಹೋಗಿ ಆ ಕಲಬತ್ತು ಎಲ್ಲಿತ್ತ ಆ ಜಾಗದಾಗ ಇಟ್ಬಾ ಒಂದು ಕೂಡಲೇ. ಇದೊಳ್ಳೆ ಪಂಚಾಯತಿ ಆತಲ್ಲ, ಬಿದ್ದಿತ್ತು ಹಿಂಗೆ ದಡ, ಅದು ರಕ್ತ ಎಲ್ಲ ಸೋರ್ತಿತ್ತು. ಅದ್ರ ಜಾಗದಾಗ ಇಡೋದು ಕೂಡಲೇ ಇವು ಮತ್ತಿನ ಅದ್ರ ಜಾಗ ಅಂದ್ರೆ ಹೋಗಿ ಅದಕ್ಕೆ ಹಚ್ಚೋದಿಲ್ಲ. ಆ ರುಂಡ ತೊಗೊಂಡು ಹೋಗಿ ಹಿಂಗೆ ಹಚ್ಚಿದ ಕೂಡಲೇ ಸ್ವಲ್ಪ ವಾಸಿ ಕೂತ್ರಿಪ್ಪ. ಅದು ಸ್ವಲ್ಪ ಕುಡಿದ್ರಾಗ ವಾಸಿ ಆಯ್ತು. ಅವ್ ಬೋಳಾರಾಮ್ ಅಂತ ವಾಸಿ ಕೂತದ ಅಂತ ಅಷ್ಟದಕ್ಕೆ ಜಾಯಿಂಟ್ ಆಗಿಬಿಡ್ತಂತದು. ಅಷ್ಟೇನ ಇದು ಅದಕ್ಕೆ ಜಾಯಿಂಟ್ ಆಗಿಬಿಡ್ತು. ಮಹಾರಾಜರ ಕೃಪಾ ಎದ್ದು ಕೂತ ಹಿಂಗೆ ಆದಂತ. ಇನ್ನೇನು ಮಹಾರಾಜರ ಇಚ್ಛಾನ ಅದ ಏನು ಮಾಡೋದು ಅಂತೇಳಿ ಮುಂದೆ ಹಂಗೆ ಉಳಿದಂತ. ಇಂಥ ಒಂದಿದು ಟೊಬ್ಬಾರ ಕುಮಾಯೇ ಜಯ ಜಯ ಟೊಬ್ಬಾರ ಕುಮಾಯೇ ಜಯ ಜಯ ಟೊಬ್ಬಾರ ಕುಮಾಯೇ ಬೋಲಾ ಪುಂಡಲಿ ಶ್ರೀ ಜ್ಞಾನದೇವ ತುಕಾರ ರಾಜಾದಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಈ ಅಧಿಕಾರವನ್ನು ಪಡ್ಕೋ ಸಂಬಂಧ ನಾವು ಭಕ್ತಿ ಮಾರ್ಗ ಮಾಡಬೇಕಾಗ್ಯದ. ಅಂಥ ಪ್ರಸಂಗ ಬಂದ್ರೆ ಸದ್ಗುರುನಾಥನ ಆಜ್ಞಾ ಅಂದ್ರೆ ಆಜ್ಞಾ. ಅದ್ರಾಗ ನನ್ನ ಜೀವ ಹೋಗ್ತದಂದ್ರು ಸಹಿತ ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡುವುದೇನೆ ಅನನ್ಯ ಭಾವೇ ಜೀವ್ಯ ಪ್ರಾಣಿ ಶರೀರತೆ ಹೀವಿತ. ಪ್ರಸಂಗ ಬಂದ್ರೆ ಜೀವ ಸಹಿತ ನಿವಾರಿಸಲಿಕ್ಕೆ ಹೋಗಿದ್ರು. ಇಂಥ ಕಾಯದ್ಯಾವೆ ತ್ಯಾಸಿ ವಾವೆ ಉತ್ತರಾಯಿ ಠೇವಿತು ಪಾಯಿ ಜೀವತೋಡ ತುಕಾ ಮಣೆ ವತ್ಸ. ಅದೇನು ಅದ್ರಾಗದಲ್ಲ, ಅದ್ರಾಗ ಸದ್ಗುರುನಾಥಗೆ ನನ್ನ ಪ್ರಾಣ ಕೊಟ್ಟರು ಸಹಿತ ಕಡಿಮೆ ಅದ ಅನ್ನುವಂಥ ಮಾತ ಬರ್ತದ. ಹಂಗೆ ನಾವು ನೀವುಗಳೆಲ್ಲ ಈ ಭಕ್ತಿ ಮಾರ್ಗದಾಗ ಹೋದೆವಂದ್ರೆ ಅಂಥ ಅವಾಗ ಸಿಕ್ಕಂಥದ್ದು ಈ ಅಭಂಗದ ಕೊನೆ ಚರಣದಾಗ ಹೇಳುವಂಥದ್ದು. ಅವಿನ್ನ ಎಲ್ಲ ಎಷ್ಟು ನುಡಿ ಅಂದೆಲ್ಲ ಆ ಎಲ್ಲನೂ ಕತ್ತಿ ಹೇಳ್ಕೊತ ಹೋದ್ನಂದ್ರೆ ನೀವು ಅಂತೀರಿ ಇದು ಈ ಒಂದು ಜಾಗ ನಿಂತರೂ ಸಾಲೋದಿಲ್ಲ. ಮೊದಲ ಏನಾಗ್ಯದ ಈಗ ಎರಡಕ್ಕೆ ಮುಗಿಸೋದು ಅಂತೇಳಿ ಮೊದಲ ನಿರ್ಣಯ ಮಾಡ್ಕೊಂಡದ. ಯಾಕೆ ಮಾಡ್ಕೊಂಡ್ರಿ ಎರಡಕ್ಕೆ ಅಂದ್ರೆ ತಪ್ಪಿಲ್ಲ. ಎರಡರ ಒಳಗಾಗೇನೆ ಈ ಮಂದಿ ಮೂತಿ ನೋಡಾರ್ದಂಗೆ ಆತ. ಇನ್ನು ಜಾಗರಣೆ ತನಕ ಇದ್ರೆ ಏನು ಮಾಡಿ ಉಪಯೋಗ ಇಲ್ಲ. ಇವರೆಲ್ಲ ಹನುಮಂದಿಯವರು ಸುಭಾಸ ನಾವು
ಇವ್ರಿಗೆ ಬಿಡ್ಲಾರ್ದ ಕರ್ಮ ಆದಂಗೆ ಆಗ್ತದೆ ಅಂಥೇಳಿ ಜಾಗರಣೆ. ಹಂಗೆ ಹೆಂಗಿತ್ತಂದ್ರೆ ಕೃತಯುಗದೊಳಗೆ ಮನುಷ್ಯನ ಆಯುಷ್ಯ 1,00,000 ಇತ್ತಂತೆ. ಆಮೇಲೆ ತ್ರೈತಾಯುಗದಾಗ ಒಂದು ಪೂಜೆ ತೆಗೆದ್ರೆ 10,000 ಆತಂತೆ. ದ್ವಾಪಾರದಾಗ ಮತ್ತೊಂದು ಪೂಜೆ ತೆಗೆದ್ರೆ 1,000 ಆತಂತೆ. ಕಲಿಯುಗದಾಗ ಮತ್ತೊಂದು ಪೂಜೆ ತೆಗೆದು ಇನ್ನು ಮುಂದಂತರೂ ಅದೊಂದು ಪೂಜೆ ತೆಗೆದ್ರಂದ್ರೆ 10 ವರ್ಷನ್ಯಾಗ ಎಲ್ಲ ಸಂಸಾರ ಮಾಡ್ಕೊಂಡು ರಾಮನಾಮ ಸತ್ಯ 10 ವರ್ಷನ್ಯಾಗ ಎಲ್ಲ ಸಂಸಾರ ಆಗ್ತದೆ. 10 ವರ್ಷನ್ಯಾಗ ಹೊಟ್ಟೆದ ಕೊಳ್ಳೆ ಲಗ್ನ ತಯಾರಿ ಶುರುನೇ. ಹೆಂಗೆ 4 ವರ್ಷ ಆಗಿದ್ಕಮ್ಮ ಲಗ್ನ ಆಗಿ 7-8 ವರ್ಷ ಅದಕ್ಕೆ 4-5-6 ಮಕ್ಕಳನ್ನ ಹಡ್ದು 9ನೇ ವರ್ಷಕ್ಕೆ ಕ್ಯಾಕರ್ಸಿ ಉಳಿದು ಕೂತು ಬಿಡೋದು. ಏನು 10ನೇ ವರ್ಷಕ್ಕೆ ಹೊತ್ಕೊಂಡು ಹೋಗಿಬಿಡ್ತಾರೆ. ಇಷ್ಟೇ ಆಗುವುದಿನ ಒಂದು ಪೂಜೆ ಹೊತ್ತಂದ್ರೆ. ಅದಕ್ಕೆ ಇವರು ಹಂಗೆ ಮಾಡಿದ್ರು. ಮೊದಲ ಮಹಾರಾಜರು 2 ಜಾಗರಣೆ ಮಾಡಿದರು. ಅವರಂದ್ರು ಬರ್ಬರ್ತ ಈ ನಿರ್ಯಾಣ ತಗೋ ಹೊತ್ನಾಗ ಇನ್ನು ಇವಕ್ಕೇನು ನಿಗುದಿಲ್ಲ ಅಂತೇಳಿ 1 ಜಾಗರಣೆ ಕಡಿಮೆ ಮಾಡಿದ್ರು. ಅದಾದ್ಮೇಲೆ ಕೆಲವೊಂದು ಜಾಗರಣೆಗಳು ಬಂದು ಹಾಕೋತ ಹೋದವು. ಈಗಂದ್ರೆ ಜಾಗರಣೆ ಮಾಡೋದಕ್ಕೆ 2 ತನಕ ಕೂಡ ನಾವು 2 ತನಕ ಕೂತದಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ. ಭಾರತ ತನಕ ಮನ್ಯಾಗ ಮೊಬೈಲ್ ಹಿಡ್ಕೊತೀವಿ, ಎಷ್ಟೊತ್ತಿಗೆ ಮಲ್ಕೋತೀರಿ, ಭಾಳ ಅಂದ್ರೆ 1 ತನಕ ಭಾರತ ತನಕ ಮಾಡಿ ಅಲ್ಲಿ ಮೊಬೈಲ್ ಹಿಡ್ದದಕ್ಕೆ ಇಲ್ಲಿ ಜಾಗರಣೆ ಮಾಡಿದ್ದಕ್ಕೆ ಶುದ್ಧ ಆಗಿರ್ಬೇಕು. ಏನು ಅಷ್ಟು ಮಾಡಿ ಕಡಿಕೆ ಅದೇ ಅಂದ್ರೆ ಸಪ್ತಾಹ ಮುಗೀತು. ರಾಜಾದ್ರ ಸದ್ಗುರುನಾಥ್ ಮಹಾರಾಜ್ಕಿ ಅಂತೇಳಿ ವಿಮಲ ಬ್ರಹ್ಮ ಹೇಳೋರು ಇನ್ನೂ ಭಾಳ ಮಂದಿ ತಯಾರಾಗ್ತಾರೆ. ಸಾಲು ಹಿಡ್ದ ಒಂದು ಕೂತಿ ಬಿಡ್ತದೆ. ವಿಮಲ ಬ್ರಹ್ಮ ಹೇಳಿಸಿ ಧರು ಜಾತ ಧರಿತಾನೆ ಟಾಕು ಜಾತ ಟಾಕಿತ ಹಿಂಗೆ ಮಾಡ್ಕೊಂಡು ಅಂದ್ರೆ ಕಾಲ ಬದಲಾದಂಗೆ ಎಲ್ಲ ಬದಲಾಕೋತ ಹೋಗ್ತದೆ. ತುಕಾರಾಮ್ ಪುಂಡಲೀಕ ಸಾಟಿ ಅಜುನಿತಿಷ್ಠತ. ತುಕಾರಾಮ್ ಮಹಾರಾಜರಂತಾರ ಪುಂಡಲೀಕನ ಭಕ್ತಿಗೆ ಮೆಚ್ಚಿ 28ನೇ ಕಲಿಯುಗ ಇದು. ಯುಗೇ 28 ಅಂದ್ರೆ 28 ಕಲಯುಗದಿಂದ ನಿಂತಾನಂತಲ್ಲದು. 28ನೇ ಕಲಿಯುಗ. ಒಂದು ಯುಗ ಮುಗಿಬೇಕಂದ್ರೆ 4 ಯುಗಗಳು 14 ಸರಿ ಸುತ್ತಿದಾಗ ಒಂದು ಕಲ್ಪ. ಹಂಗೆ 2ನೇ ಕಲ್ಪದ ಕೊನೆ ಕಲಿಯುಗದೊಳಗೆ ನಾವಿಲ್ಲಿದ್ದೆವು. ಮುಂದೆ ಮತ್ತೆ ಸತ್ಯಯುಗ ಬರ್ತದೆ. ಆವಾಗ ನಾವೆಲ್ಲ ಹಿಂಗಿರೋದಿಲ್ಲ. ನಾವು ಹುಟ್ಟು ಹೊತ್ನಾಗ ಜಪ್ಮಾಲಿ ಹಿಡ್ಕೊಂಡು ಬಂದುಬಿಡ್ತೇವೆ. ಸತ್ಯಯುಗ ಶುರು ಆಗಿರ್ತದೆ. ಅಂದ್ರೇನು ಸತ್ಯಯುಗದಾಗ ಮಂದಿ ಹಾಗೆ ಇರ್ತದೆ. ಖರೆ ಹೇಳಲಿಕ್ಕೆ ಶುರು ಮಾಡ್ತೀವಿ. ಆಮೇಲೆ ಹಿಂಗೆ ಸುಳ್ಳು ಹೇಳೋದು, ಹಿಂಗೆ ಮೋಸ ಮಾಡೋದು, ಹಿಂಗೇನೂ ಮಾಡೋದಿಲ್ಲ. ಯಾಕಂದ್ರೆ ಸತ್ಯಯುಗದಾಗಿರ್ತೇವೆ ನಾವು. ಹಿಂದಕ್ಕೂ ಇದ್ದೆವು, ಈಗ ಕೆಟ್ಕೋತ ಬಂದು ಇಲ್ಲಿಗೆ ಹತ್ತೇವು. ಅದಕ್ಕೆ ಪುಂಡಲೀಕ ಸಾಟಿ ಅಜುನಿತಿಷ್ಠತ ತುಕಾಮಣೆ ಮಾತ ಧನ್ಯತ್ಯಾಚ. ಭಗವಂತ ನಿನ್ನ ಮಾತ ನಿನ್ನ ಬಗ್ಗೆ ಏನು ಮಾತಾಡೋದದ ಅಂತ ಹೇಳ್ತಾರೆ. ಪುಂಡಲೀಕ ಸಾಟಿ ಅಜುನಿ ತಿಷ್ಠತ. ಪುಂಡಲೀಕ ಸಾಟಿ ಅಜುನಿ ತಿಷ್ಠತ. ಪುಂಡಲೀಕ ಸಾಟಿ ಅಜುನಿ ತಿಷ್ಠತ. ಪುಂಡಲೀಕ ಸಾಟಿ ಅಜುನಿ ತಿಷ್ಠತ. ಪುಂಡಲೀಕನ ಸಂಬಂಧ ಇಲ್ಲಿ ತನಕ ನಿಂತಾನ, ಮುಂದೂ ನಿಂದಿರ್ತಾನ. ಹಂಗಾರೆ ಪುಂಡಲೀಕನ ಭಾಳ ಧ್ಯಾನ ಮಾಡಿದ ಅಂತ ತಿಳ್ಕೊಂಡ್ರೆ ನೀವು. ಧ್ಯಾನ ಅನ್ನೋದೇ ಗೊತ್ತಿಲ್ಲ ಅವಾಗ. ಎಂದೂ ಅವ್ನು ಧ್ಯಾನನೇ ಮಾಡಿಲ್ಲ. ಹಂಗಾರೆ ಏನು ಮಾಡಿದ ಅಂದ್ರೆ ಏನೂ ಮಾಡಲಿಲ್ಲವ. ಪಾಶ್ಚಾತ್ತಾಪದಿಂದ ತಂದೆ ತಾಯಿಗಳು ಸೇವೆ ಮಾಡಿದ. ಹಿಂದಕ್ಕೆ ತಂದೆ ತಾಯಿಗಳು ಒತ್ತು ಹೊರಗೆ ಹಾಕಿದ್ ಮತ್ತೆ ಅದೇ ಪುಂಡ್ಲಿಕೆ. ಅವಾಗ ಪುಂಡ್ಲಿಕೆ ಅಂತಿದ್ರು ಅವಾಗ. ಈಗ ಪುಂಡಲೀಕ ಯಾಕೆ ಅನಿಸ್ಕೊಂಡಂದ್ರ ಅವ ಮೊದಲು ಗೋಪಾಲರಾವ್ ಅಂತಿದ್ರು. ಈಗ ನಮಗೆ ಗೋಪ್ಯ ಅನ್ಲಿಕ್ಕತ್ತಾರ. ಹಂಗ ಮೊದಲು ಅವ ಏನು ಪುಂಡ್ಲಿಕೆ ಅಂದ್ರೆ ಏನು ಇಡೀ ಪಂಡ್ರಪುರದಾಗ ವಾಜ್ಯ ಹಾಕಿ ಕೂತಿದವ.
ಇಬ್ಬರು ಹೊರಗೆ ಹಾಕಿದ್ ನೋಡ್ರಿ ಹೆಂಡತಿ ಸಂಬಂಧ. ನನ್ನ ಹೆಂಡತಿಗೆ ಇವ್ರು ಸೇವಾ ಮಾಡೋದು ಆಗುದಿಲ್ಲ ಅಂತೇಳಿ ಈಗ ಹೆಂಗ ಇದಕ್ಕೆ ಕಳಿಸ್ತೇವಲ್ಲ ವೃದ್ಧಾಶ್ರಮಕ್ಕೆ. ಯಾಕೆ ಕಳಿಸ್ತೇವು? ಹೆಂಡತಿಗೆ ತ್ರಾಸ ಆಗ್ಬಾರ್ದಂತ ಕಳಿಸ್ತೇವು, ಹೌದಲ್ಲ? ಅಕಸ್ಮಾತ್ ಲಗ್ನ ಆಗಲ್ಲ ನಾವು ಯಾರು ತಂತಾಯಿಗಳು ವೃದ್ಧಾಶ್ರಮಕ್ಕೆ ಕಳಿಸ್ಯಾನ? ಎಲ್ಲರೂ ಯಾರು ಕಳಿಸೋಲ್ಲ. ಹೆಂಡ್ರೆ ಬಂದ್ರನ್ನ ಫರಕ್ ನೋಡು. ಹೆಂಡತಿ ಬಂದಂದ್ರೆ ಮಗ ನಮ್ಮ ವಾಲ್ ಅಂತ ತಿಳ್ಕೊಂಡು ಬಿಡುದು. ಅದಕ್ಕೆ ಏನ್ ಮಾಡೋದು, ಎಷ್ಟು ಸಾಧ್ಯದ ದೇವ್ರಿಗೆ ಬೆಳ್ಕೋದು. ನಮಗೆ ಹೆಣ್ಮಕ್ಳು ಹುಟ್ಟಿಸಪ್ಪ. ಹೆಣ್ಮಕ್ಳು ಹುಟ್ಟಿಸಿದ ಕೂಡ ಕೇಳಿ ಲಗ್ನ ಹಾಕಿ ಹೋಗ್ತಾಳ. ಅಳಿಯ ಮಗನ ಗತೆ ಆಗ್ತಾನ ನಮಗ, ಹೌದಲ್ಲ? ಎಷ್ಟು ಮಗನಕ್ಕಿಂತ ಹೆಚ್ಚು ಅಳಿಯ ಮಾಡ್ತಾನೆ. ಯಾಕಂದ್ರೆ ಅವ್ ಹೆಂಡತಿ ಮಾತು ಕೇಳ್ತಿರ್ತಾನ. ಗಂಡಸ ಮಗ ಬೇಕು ಅಂತೇಳಿ ಒಟ್ಟೆ ಬೇಡ್ಕೋಬೇಡ್ರಿ ನೀವು. ಏನ ಹೆಣ್ಮಕ್ಳ ಆತರ ಹಳೆಯಾನೇ ಮಗನ ಗತೆ ಆಗ್ತಾನೆ. ಯಾಕಂದ್ರೆ ಹೆಂಡತಿ ಹೇಳ್ತಾಳ, ನೋಡಿಲೇ ನಿನ್ನ ತಂದೆ ತಾಯಿ ನೋಡು ಬಿಡು, ನಮ್ಮವ್ವ ಅಪ್ಪನ ಮಾತ್ರ ನೋಡೋದು ಬಿಟ್ಟು ನಡೀದಿಲ್ಲ ಅಂತ ನೋಡ್ತಾರೆ. ನಮಗೆ ಎಷ್ಟು ಆರಾಮ ಇರ್ತದೆ. ನೀವು ನೋಡ್ರಿ, ಈಗ ನಾವು ಅಲ್ಲಿ ಎಲ್ರಿ ಹಳೆಯನ ಮನೆಗೆ ಹೋದಾಗ ಎಷ್ಟು ಆನಂದ ಇರ್ತದೆ. ಮಮರ 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 ಅಂಥೇಳಿ ಹಿಂಗ ಪುಂಡ್ಲಿಕ ಕೇವಲ ತಂದೆ ತಾಯಿಗಳ ಸೇವೆ ಮಾಡಿದ. ಅದು ಎಲ್ಲಿ ಕುಕ್ಕುಟ ಮನೆ ಆಶ್ರಮ, ನಮ್ಮ ಕುಕ್ಕಟ್ಟಿ ಒಳಗೆ ಅವ್ರು ಗುಡಿಸಲಿತ್ತದು. ನೀವೇನಿದ್ರೇನ್ರಿ ಅದು ಬೇಡ, ಕುಕ್ಕುಟ ಮನೆಯೊಳಗೆ ಇತ್ತು. ಅಲ್ಲಿಂದ ಬಂದು ಏನು ತಂದೆ ತಾಯಿಗಳು ಸೇವೆ ಮಾಡಿದ್ರ, ಸ್ವತಃ ಇವನ್ ಸೇವಾ ನೋಡಿ ಪಾಂಡುರಂಗ ವೆಂಕಟರಮಣ ತಿರುಪತಿಯಿಂದ ಬಂದ ಪಂಡ್ರಪುರದಾಗ ಹಿಂಗೆ ನಿಂತ, ಏನು ಪುಂಡ್ಲಿಕ ನಿಂತ ತಂದೆ ತಾಯಿ ಸೇವೆ ಮಾಡೋದು ಅಂದ್ರೆ, ನಾ ಬಂದನು ಅಂದ್ರೆ ನೀ ಬಂದ್ರೆ ಅಲ್ಲೇ ನಿಂದ್ರಂತು. ಯಾಕಂದ್ರೆ ನಾನು ನನ್ನ ತಂದೆ ತಾಯಿಗಳಿಗೆ ಮಲ್ಕೊಳಿಕತ್ತಾರ, ಸೇವೆ ಮಾಡ್ಲಿಕ್ಕತ್ತೀನಿ ಅಂತೇಳಿ ಇಟ್ಟಂಗಿ ಹೋಗದ, ಇಟ್ಟಂಗಿ ಮ್ಯಾಲ ನಿಂತ. ಪುಂಡಲಿಕ ಸಾಟಿ ಅದು ಪುಂಡಲಿಕ ಸಾಟಿ ಅದು ಪುಂಡಲಿಕ ಸಾಟಿ ಅದು ತುಕಾಮಣೆ ಮಾತ ಧನ್ಯ ಧ್ಯಾಂತಿ. ತುಕಾಮಣೆ ಮಾತ ಧನ್ಯತೆ ಅಂತಿ. ಮಾತ ಇದು ಮರಾಠಿ ಭಾಷೆ, ಅದು ಚಂದಗೆ ಮಾತಾಡಂತೇಳು ನಾವು. ಕನ್ನಡ ಅಲ್ಲಿದು ಏನದು ಕನ್ನಡ ಯಾರಿಗೆ ಗೊತ್ತದ? ತುಕಾಮಣೆ ಮಾತ ಧನ್ಯತೆ ಅಂತಿ. काहिने भगवंता उजनित काहिने किसके भाव भक्ति देखो नियान
जिससे भाव भक्ति दे को दिया उच्च नीच काहे नेने भगवान उच्च नीच काहे नेने भगवान उच्च नीच काहे नेने भगवान नेने भगवान नेने अकल्प ईश्वावेत अकुळा माझ्या सगळा हरीच्या दासा कल्पनेची बाधार हो कोण काळी ही संत मंडळी सुखी असो अहंकाराच्या वारा न लागो रसा माझा विठुरासा नामा म्हणे तया असावे कल्याण जामुख निदान पाण ठोपा रकुमाये जय जय विठोबा रकुमाये जय जय विठोबा रकुमाये बोला पुंडली गवरराज श्री ज्ञानदेव राजा सद्गुरुनाथ महाराज की जय. ಇಲ್ಲಿವರೆಗೆ ಭಾವ ತುಂಬಿದ ಭಕ್ತನ ಒಂದು ಸ್ಥಿತಿ ಹೆಂಗಿರ್ತ ಅನ್ನೋದ್ರ ಬಗ್ಗೆ ನಾವು ಕೀರ್ತನ ರೂಪದಿಂದ ಕೇಳಿದೆವು. ಈ ಕೀರ್ತನ ರಂಗ ಅನ್ನುವಂಥದ್ದು ಹೆಂಗದ ಅಂದ್ರೆ ಈ ಟೈಮ್ದಾಗ ನಿಮ್ಮನ್ನು ಎಚ್ಚರ ಕೂಡಿಸ್ಬೇಕಾದ್ರೆ ನಾವು ನಿಮ್ಮನ್ನು ನಗಿಸಬೇಕು. ಏನು ಒಂದು ನಗಿಸ್ಬೇಕಾದ್ರೆ ಕೆಲವೊಂದು ಏನಪ್ಪ ಅಂದ್ರೆ ಕೆಲವೊಂದನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಾಗ್ತದೆ. ನೀವು ನಗುವಂಗೆ ಮತ್ತು ಏನಾದರೂ ನೀವು ನಗಲಾರ್ದ ಕೆಟ್ಟ ಮೊತ್ತಿನ ಮಾಡ್ಕೋತ ಕೂತ್ರಂದ್ರೆ ಆಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಬಿಟ್ಬಿಡ್ಲಿಕ್ಕೆ ಆಗ್ತದೆ. ಈಗ ನೀವು ನಗಲಿಕ್ಕೆ ಹತ್ಕೊಳ್ಳೋ ನಗಿಸೇವು ಇದ್ರಾಗ ಏನಾಗ್ತದೆ, ಈಗ ಈ ಸೀರಿಯಲ್ಕಿಂತ ಮೊದಲು ಒಂದು ಇದು ಬರ್ತದೆ ನೋಡಿ ನೋಟಿಸನ, ಇಲ್ಲಿ ಪಾತ್ರಗಳು ಯಾರಿಗೂ ಸಂಬಂಧ ಇಲ್ಲ, ಇವೆಲ್ಲ ಕಾಲ್ಪನಿಕವ, ಇವು ಯಾರಿಗೂ ಸಂಬಂಧ ಇಲ್ಲ, ಹಿಂಗೆ ತಪ್ಪು ತಿಳ್ಕೊಬೇಡ್ರಪ್ಪ. ಮತ್ತು ಹಿಂದಾಗಡೆ ಮತ್ತೆ ಇನ್ನೊಮ್ಮೆ ನಮ್ಮನ್ನು ಇಲ್ಲಿ ಕೂಡಿಸ್ಲಿಕ್ಕೆ ನೀವು ತಯಾರಾಗಲಾರ್ದಂಗೆ ಆಗಬಾರ್ದು. ಏನು ಇದಕ್ಕೆ ಸುಮ್ಮ ಏನಪ್ಪ ಅಂದ್ರೆ ಇದೋ ಸಂಬಂಧ ಹೇಳ್ತದ ಅಂತ ತಿಳ್ಕೊರಿ ಹೊರತಾಗಿ ಹಂಗಂತೇಳಿ ಗಂಡಸು ಮಕ್ಕಳು ಬೇಡ ಅಂತೇಳಿ ಮುಂದೆ ನಾಳೆ ಹಿಡ್ದು ಬೇಡ್ಕೋತ ಕೂಡಬೇಡ್ರಿ. ಕಡೆ ಗಂಡಸು ಮಕ್ಕಳೇ ಆಗವ್ರು. ಏನು ಸುಮ್ಮ ಏನೋ ಪ್ರಸಂಗಕ್ಕೆ ನಿಮಗೆ ಹೇಳಿನ ನಾನು. ಏನು ತಾಯಂದ್ರು ಇದೇನಪ್ಪ ಇವರೆಲ್ಲ ಕೂಡಿಸಿ ನಾವೊಂದು ಹೆಣ್ಣ ನಮಗೊಂದು ಹೆಣ್ಣ ಅಂತ ಬರೀ ಹೆಣ್ಣುಗಳ ಕಡೆ ಮಾಡ್ಕೊಂಡು ಕೂತ್ರಂದ್ರೆ ಮುಂದೆ ಗತಿ ಏನು, ಬಂದು ಕಿಡಿಯವ್ರ ಬೇಕಲ್ಲ. ಅದಕ್ಕೆ ದಯವಿಟ್ಟು ನಿಮಗೆಲ್ಲರಿಗೂ ನಾ ಕೇಳ್ಕೊತೀನಿ, ಏನೋ ಒಂದು ಪ್ರಸಂಗಾನುಸಾರವಾಗಿ ಅಂಥ ಒಂದು ರಂಗ ನಿರ್ಮಾಣ ಮಾಡೋ ಸಂಬಂಧನೇ ನಾವು ಹೇಳ್ತಿರ್ತೇವೆ ಹೊರತಾಗಿ ಇಲ್ಲಿ ಯಾರನ್ನೂ ಉದ್ದೇಶ ಇಟ್ಕೊಂಡು ಹೇಳ್ತಿರೋದಿಲ್ಲ. ಆಮೇಲೆ ಕೆಲವೊಮ್ಮೆ ಶಬ್ದಗಳು ವಾಕ್ಯಗಳು ಇವನ್ನ ಸ್ವಲ್ಪ ನಾವು ಒಂದು ರೀತಿ ಒಂದು ಸ್ವಲ್ಪ ಬಿರುಸನ್ನುವಂಥದ್ದನ್ನು ಬಳಸ್ಬೋದು. ಯಾವ ನಾಡಿನಾಗ ಮಾಡ್ತೀವಿ, ಈಗ ಅದ ನಾವು ಬೆಂಗಳೂರಿನಾಗ ಹೋಗಿ ಕೀರ್ತನೆ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ನೀವು ಇಂಥವು ಬಳಸೋದಿಲ್ಲ. ನಾವಾಗ ಅಗದಿ ಮೃದುವಾಗಿ ಏನು ಬಂದಿರೇ ನೀವು ಅಂತೇಳಿ ಹಿಂಗೆ ಅಗದಿ ಏನಾದ್ರು ಏನು ಇಲ್ಲಿ ನಾ ಬಿಜಾಪುರದಾಗ ಕೀರ್ತನೆ ಮಾಡ್ತೀನಂದ್ರೆ ಹಿಂಗೆ ಮಾಡಿದಾಗ ನಿಮಗೆ ತಿಳಿತದೆ, ಹೌದಲ್ಲ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇದೊಂದು ಮಹಾರಾಜರ ಸಭಾದೊಳಗೆ ಎಲ್ಲರೂ ನಕ್ಕೋತ ಕೆಲ್ಕೋತ ಆನಂದದಿಂದ ನಾವು ಸದ್ಗುರುನಾಥನ ಸೇವೆ ಮಾಡಬೇಕಾಗ್ಯದ. ಅದರ ಜೊತೆ ಭಾವ ತುಂಬ ಭಕ್ತಿಯನ್ನು ನಾವು ಸದ್ಗುರುನಾಥನ ಸಂಬಂಧ ಮಾಡಬೇಕಾಗ್ಯದ ಅಂತ ಹೇಳ್ಕೊತ